ನಿಮ್ಮ ಮಗು ಉತ್ತಮ ಅಂಕವನ್ನ ಪಡೆದಿದ್ರೆ ನಿಮ್ಮ ಮಗುವಿಗೆ ಇಲ್ಲಿ ಫ್ರೀಯಾಗಿ ಎಜುಕೇಶನ್ ಕೂಡ ಸಿಗುತ್ತೆ. PUC ಗೆ ಮೇನ್ ಫೋಕಸ್ಡ್ ಆಗಿ CET NEET JEE ಸೈನ್ಸ್ ಇರುತ್ತೆ, ಕಾಮರ್ಸ್ ಗೆ CACS ಕ್ಲಾಸಸ್ ಗಳಿರುತ್ತೆ. ಸೈನ್ಸ್ ಗೆ ಓನ್ಲಿ 400 ಅಷ್ಟೇ ಅಡ್ಮಿಷನ್ ಮಾಡ್ಕೊಡ್ತೇವೆ. 50% ಇರ್ಲಿ 90% ಇರ್ಲಿ 400 ಸೈನ್ಸ್ ಸೀಟ್ ಅನ್ನು ನಾವು ಬ್ಲಾಕ್ ಮಾಡ್ತೇವೆ. ಥರ್ಡ್ ಸ್ಟ್ಯಾಂಡರ್ಡ್ ಇಂದಾನೆ ಹಾಸ್ಟೆಲ್ ಪ್ರೊವೈಡ್ ಮಾಡ್ತೇವೆ. ಯೂಶಲಿ ನಾವು 5th ಇಂದ ಇಡ್ತಿದ್ವಿ. ನಮ್ಮ ಪೇರೆಂಟ್ಸ್ ಒಬ್ರು ಒತ್ತಾಯದ ಮೇಲೆ ಥರ್ಡ್ ಸ್ಟ್ಯಾಂಡರ್ಡ್ ಗೆ ಕೊಟ್ವಿ. ಕಳೆದ ವರ್ಷ ರಿಸಲ್ಟ್ ಅಲ್ಲಿ ಸ್ಟೇಟ್ ಅಲ್ಲಿ 5th ರ್ಯಾಂಕ್ ಬಂತು. ಕುಂದಾಪುರ ತಾಲೂಕಿಗೆ ಫಸ್ಟ್ ಪ್ಲೇಸ್ ಬಂತು. ಅವರು ಫಿಸಿಕ್ಸ್ ಇರಲಿ, ಕೆಮಿಸ್ಟ್ರಿ ಇರಲಿ, ಮ್ಯಾಥ್ಸ್ ಇರಲಿ, ಬಯಾಲಜಿ ಇರಲಿ ಒಳ್ಳೆ ಫ್ಯಾಕಲ್ಟಿ, ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಮತ್ತು ನೀಟ್ JEE ಕೋಚಿಂಗ್ ಕೊಡುವಂಥ ಫ್ಯಾಕಲ್ಟಿಯನ್ನು ಫಸ್ಟ್ ರಿಕ್ರೂಟ್ಮೆಂಟ್ ಮಾಡಿದೆವು. ಹಾಗಾಗಿ ನಾವು ಮಕ್ಕಳಿಗೆ ತುಂಬ ಈಸಿಲಿ ಅವೈಲೇಬಲ್, ಆಕ್ಸೆಸಿಬಲ್ ಮತ್ತು ಒಂದು ಒಳ್ಳೆ ರಿಸಲ್ಟ್ ಪ್ರೊಡ್ಯೂಸ್ ಮಾಡುವಂಥ ನಾವು ಸಕ್ಸಸ್ ಆಗಿದ್ದೇವೆ. 400 ಸೈನ್ಸ್ ಅಡ್ಮಿಷನ್ ಮಾಡ್ಕೊಂಡ್ರೆ ನಾವೊಂದು 50 ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಶನ್ ಅನ್ನ ಕೊಡ್ತೇವೆ. ಫ್ರೀ ಎಜುಕೇಶನ್ ಅಂತ ಹೇಳಿದ್ರೆ ಅದರಲ್ಲಿ ಬುಕ್ಸ್, ಯೂನಿಫಾರ್ಮ್, ಸ್ಟಡಿ ಮೆಟೀರಿಯಲ್, IIT NEET ಕೋಚಿಂಗು, ಆಮೇಲೆ ಕಾಲೇಜ್ ಎಜುಕೇಶನ್ ಫೀಸು ಎಲ್ಲದೂ ಫ್ರೀ ಆಗುತ್ತೆ. ಫಸ್ಟ್ ಇಲ್ಲಿ ಫ್ರೀ ಅಂತ ಹೇಳಿ ಆಮೇಲೆ ಹಣ ಕಟ್ಟಿ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಆರ್ಡಿನರಿ ಸ್ಟೂಡೆಂಟ್ಸ್ ಅಂದ್ರೆ ಆವರೇಜ್ ಸ್ಟೂಡೆಂಟ್ಸ್ ಕೂಡ ಅವನ ಏನು ಕೆಪಾಸಿಟಿ ಉಂಟು ಅದಕ್ಕೆ ಮೀರಿ ಅವನಲ್ಲಿ ರಿಸಲ್ಟ್ ತರುವಂತಹ ಕೆಪಾಸಿಟಿ ಇರುವಂತಹ ಒಂದು ನಮ್ಮ ಶಿಕ್ಷಕರ ತಂಡ ಇದಿದೆ. ಅದು ಲಾಸ್ಟ್ ಇಯರ್ ನಮ್ಮ ರಿಸಲ್ಟ್ ನೀವು ನಿಮ್ಗೆ ಗೊತ್ತಿದೆ, ಅದು ಕುಂದಾಪುರ ತಾಲೂಕಿಗೆ ಫಸ್ಟ್ ಬಂದಿರೋದು, ಸ್ಟೇಟಿಗೆ 5th ರ್ಯಾಂಕ್ ಬಂದಿರೋ ನಮ್ಮ ರಿಸಲ್ಟ್ ಅದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನನ್ನ ಹಿಂಭಾಗ ನೋಡಿದ್ರೆ ನಿಮಗೆ ನಾನು ಕಳೆದ ಬಾರಿ ಒಂದು ವಿಡಿಯೋನ ಮಾಡಿದ್ದೆ. ವಿದ್ಯಾರಣ್ಯ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕರಾವಳಿಯಲ್ಲಿ ಇದೆ. ಇದು ಇಡೀ ಕುಂದಾಪುರಕ್ಕೆ ನಂಬರ್ 1 ಸ್ಕೂಲ್ ಅಂತಾನು ಕೂಡ ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ. ಯಾಕೆ ಆ ವಿಚಾರವನ್ನು ಹೇಳಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿಗೆ ಕರಾವಳಿ ಮಕ್ಕಳು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ತುಂಬ ಜನ ಪೇರೆಂಟ್ಸು ಅವ್ರ ಮಕ್ಕಳನ್ನು ಇಲ್ಲಿಗೆ ಕರ್ಕೊಂಡು ಬಂದು ಸೇರಿಸಿ ಹೋಗ್ತಿದ್ದಾರೆ. ನಿಮ್ಗೆ ಇಲ್ಲೆಲ್ಲ ಹಿಂಭಾಗದಲ್ಲೆಲ್ಲ ಕಾಣಿಸ್ತಿರ್ಬೋದು, ಸುಮಾರು ಜನ ಬರ್ತಾ ಇದ್ದಾರೆ, ಅಡ್ಮಿಷನ್ ಮಾಡ್ತಾ ಇದ್ದಾರೆ. ಇಡೀ ಕರಾವಳಿ ಕುಂದಾಪುರ ಭಾಗ ನಾವು ತಗೊಂಡ್ರೆ ನಿಮಗೆ ಒಂದು ಕಣ್ಣಿಗೆ ಬೀಳೋದು ಅಂತ ಹೇಳ್ತಾರಲ್ಲ, ಅದು ಈ ವಿದ್ಯಾರಣ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಹೇಳೋದಕ್ಕೆ ನನಗಂತೂ ಹೆಮ್ಮೆ ಆಗುತ್ತೆ. ಯಾಕಂದರೆ ಡೇ 1 ಕೂಡ ನಾನು ಪ್ರತಿ ಅಪ್ಡೇಟನ್ನು ಕೊಟ್ಟಿದ್ದೀನಿ ಮತ್ತು ಈ ಒಂದು ಶಾಲೆಯನ್ನು ನಾನು ನೋಡಿದ್ದೀನಿ. ಹಾಗಾಗಿಯೇ ಈ ಶಾಲೆಯ ಬಗ್ಗೆ ಮತ್ತೊಂದು ಈಗ ಸದ್ಯಕ್ಕೆ ಅಡ್ಮಿಷನ್ ಆಗ್ತಾ ಇದೆ. ಯಾರಾದರೂ ನಿಮ್ಮ ಮಕ್ಕಳನ್ನು ಕರಾವಳಿ ಭಾಗದಲ್ಲಿ ಓದಿಸ್ಬೇಕು ಅಂತಿದ್ರೆ, ಅಥವಾ ನನ್ನ ಮಗು ತುಂಬ ಚಿಕ್ಕದಿದೆ, ನಾನು ಹಾಸ್ಟೆಲಿಗೆ ಹಾಕಬೇಕು ಅನ್ನೋದಿದ್ರು ಕೂಡ ಈ ಕಡೆ ನೋಡಿ, ಇಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ. ಆ ಕಡೆನೂ ಕೂಡ ಇನ್ನೊಂದು ಹಾಸ್ಟೆಲ್ ಇದೆ, ಅಲ್ಲಿ ಹೊರಗಡೆ ಒಂದು ಹಾಸ್ಟೆಲ್ ಕೂಡ ಇದೆ. ಸೊ ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಸುಸಜ್ಜಿತವಾಗಿದೆ. ಸೊ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಅಡ್ಮಿಷನ್ ಮಾಡೋದಿರ್ಬೋದು, ಹಾಸ್ಟೆಲ್ ಫೆಸಿಲಿಟೀಸ್ ಹೆಂಗಿದೆ ಅನ್ನೋದಿರ್ಬೋದು, ಇಲ್ಲಿ ಯಾವ ರೀತಿಯ ಶಿಕ್ಷಣ ಕೊಡ್ತಾರೆ ಅನ್ನೋದಿರ್ಬೋದು, ಮತ್ತು ಅದ್ರ ಜೊತೆಗೆ ಫ್ರೀಯಾಗಿ ಒಂದಿಷ್ಟು ಮಕ್ಕಳಿಗೆ ಇಲ್ಲಿ ಎಜುಕೇಷನ್ ಕೊಡ್ತಾ ಇದ್ದಾರೆ. ಫ್ರೀ ಎಜುಕೇಷನ್ ಅಂತ ಹೇಳಿದ ತಕ್ಷಣ ಅದು ಯಾರಿಗೆ ಅಂತ ಕೇಳುವವರು ಇರ್ತಾರೆ. ಈ ವಿಡಿಯೋದಲ್ಲಿ ಅದಕ್ಕೂ ಕೂಡ ಮಾಹಿತಿ ಸಿಗುತ್ತೆ. ನಿಮ್ಮ ಮಗು ಉತ್ತಮ ಅಂಕವನ್ನು ಪಡೆದಿದ್ರೆ ನಿಮ್ಮ ಮಗುವಿಗೆ ಇಲ್ಲಿ ಫ್ರೀಯಾಗಿ ಎಜುಕೇಷನ್ ಕೂಡ ಸಿಗುತ್ತೆ. ಜೊತೆಗೆ ಇದರ ಕಂಪ್ಲೀಟ್ ವಿಸ್ತರಣೆ ಏನಿದೆ ಅದ್ರ ಬಗ್ಗೆ ಇಲ್ಲಿ ಭರತ್ ಅವರಿದ್ದಾರೆ. ಸೊ ಅವರಿಂದಾನೇ ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮಗೂ ಹೆಗ್ಗದ್ದೆ ಸ್ಟುಡಿಯೋಗೂ ಅವಿನಾಭಾವ ಸಂಬಂಧ. ಹೌದು, ಒಂದು 3 years ಇಂದಾನೇ ನೀವು ಬರ್ತಾ ಇದೀರಿ. ನಮ್ಮ ಇನ್ಸ್ಟಿಟ್ಯೂಷನ್ ಅನ್ನ ಸಣ್ಣದಿಂದ ನೋಡ್ತಾ ಇದೀರಿ. ನಿಮ್ ವಿಡಿಯೋನು ನೋಡಿ ತುಂಬಾ ಜನ ಬಂದಿದ್ದಾರೆ. ಅವ್ರ ಒಪಿನಿಯನ್ ಕೂಡ ನಾನು ಇಲ್ಲೇ ನಿಂತಿದ್ದೆ, ಸುಮಾರು ಜನ ಬಂದು ಮಾತಾಡ್ಸ್ಕೊಂಡು ಹೋದ್ರು. ಸರ್, ನಿಮ್ ವಿಡಿಯೋ ನೋಡಿ ಬಂದಿದೀವಿ ಅಂತಾನು ಹೇಳಿದ್ರು. ಮತ್ತೆ ಹೋದ ವರ್ಷ ಯಾರ್ಯಾರು ಅಡ್ಮಿಷನ್ ಮಾಡಿದ್ದಾರೆ ಅವ್ರಿಗೆ 1 ಮಗು ಇದ್ದು 2ನೇ ಮಗು ಇದ್ರೆ ಅವರಿಗೆ 2ನೇ ಮಗುನು ಇಲ್ಲಿ ಸೇರ್ಸೋದಕ್ಕೆ ಬಂದಿದ್ದು ಕೂಡ ನಾನು ನೋಡಿದೆ. ಅದು ಕೂಡ ಒಂದು ಹೆಮ್ಮೆ. ಮತ್ತೆ ನಿಮ್ಮ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಆಗುವಂತ ಕೆಲವೊಂದು ಪ್ರೋಗ್ರಾಮ್ಗಳಿರ್ಬೋದು, ಅವೆಲ್ಲ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋನು ಕೂಡ ಒಮ್ಮೆ ನೋಡ್ಕೊಂಡು ಬರ್ಬಹುದು ನೀವು. ಜೊತೆಗೆ ಈ ಮಕ್ಕಳ ಎಜುಕೇಶನ್ ಜೊತೆಗೆ CET ಇರಬಹುದು, JEE ಇರಬಹುದು, NEET ಇರಬಹುದು, ಇದೆಲ್ಲವನ್ನೂ ಕೂಡ ಪ್ರಿಪೇರ್ ಮಾಡೋದಕ್ಕೂ ಇಲ್ಲಿ ಅವಕಾಶ ಇದೆ ಮಕ್ಕಳಿಗೆ ಅನ್ನೋದು ಗೊತ್ತಾಯ್ತು. ಸರ್, ಈಗ ಒಟ್ಟಾರೆಯಾಗಿ ನಾನು ಪ್ರಾರಂಭದಲ್ಲಿ ನಿಮ್ಮ ಹತ್ರ ಕೇಳೋದು, ಮಕ್ಕಳನ್ನ ಯಾವ ರೀತಿ ನೀವು ಪ್ರಿಪೇರ್ ಮಾಡ್ತೀರಾ ಇಲ್ಲಿ? ಅಂದ್ರೆ ಈಗ ಕರಾವಳಿ ಭಾಗಕ್ಕೆ ಕರ್ಕೊಂಡು ಬಂದು ಒಂದು ಎಜುಕೇಶನ್ ಅನ್ನ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಪೇರೆಂಟ್ಸ್ ಒಂದು ದೊಡ್ಡ ಕನಸು ಇರುತ್ತೆ. ಆ ಕನಸು ಸಾಕಾರ ಆಗೋದಕ್ಕೆ ನೀವು ಯಾವ ರೀತಿ ಅವ್ರನ್ನ ಪ್ರಿಪೇರ್ ಮಾಡ್ತೀರಾ? ಎಸ್ ಸರ್, ನೀವು ಆಲ್ರೆಡಿ ನಮ್ಮ ಸ್ಕೂಲ್ ಬಗ್ಗೆ ಡೀಟೇಲ್ ಆಗಿ ಕಳೆದ ವಿಡಿಯೋದಲ್ಲಿ ತೋರಿಸಿದಿರಿ. ಮತ್ತೆ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಇವತ್ತು ನಾವು ಸುಜ್ಞಾನ್ PU ಕಾಲೇಜ್ ಬಗ್ಗೆ ಮಾತಾಡೋಣ. ನಮ್ಮ PU ಕಾಲೇಜ್ ಬಗ್ಗೆ ಮಾತಾಡೋಣ. ನೀವು ಹೇಳಿದಾಗೆ ತುಂಬಾ ಕನಸುಗಳನ್ನ ಕಟ್ಕೊಂಡು ಪೇರೆಂಟ್ಸ್ ಇಲ್ಲಿ ಬಂದು ಮಕ್ಕಳನ್ನ ಅಡ್ಮಿಷನ್ ಮಾಡ್ತಾರೆ. ನಾವು ಆಸ್ ಅ ಮ್ಯಾನೇಜ್ಮೆಂಟ್, ನಮ್ಮ ಚೇರ್ಮನ್ ಡಾಕ್ಟರ್ ರಮೇಶ್ ಶೆಟ್ಟಿ ಸರ್ ಇಂದ ಹಿಡಿದು ನಾವೆಲ್ಲರೂ
ಆ ಮಕ್ಕಳ ಕನಸುಗಳಿಗೆ ಪೂರಕವಾಗಿರೋ ವಾತಾವರಣವನ್ನ ಇಲ್ಲಿ ಕಲ್ಪಿಸ್ಕೊಡ್ತೇವೆ. ಈಗ ಎಲ್ರು ಕೂಡ ದುಡ್ಡಿದ್ದು ಮಕ್ಕಳನ್ನ ಎಜುಕೇಶನ್ ಗೆ ಕಳ್ಸೋದಿಲ್ಲ. ಅವ್ರಿಗೆ ಏನಿರುತ್ತೆ, ನಾನ್ ಕಷ್ಟಪಟ್ಟಿದ್ದೇನೆ, ನನ್ ಮಕ್ಕಳು ಆತರ ಕಷ್ಟ ಪಡಬಾರ್ದು, ಅವ್ರು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಇಲ್ಲ ಕಾಮರ್ಸ್ ಬಂದು ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೇಕು, ಕಂಪನಿ ಸೆಕ್ರೆಟರಿ ಆಗ್ಬೇಕು ಅನ್ನೋ ಆಸೆಯಿಂದ ನಮ್ಮಲ್ಲಿ ಅಡ್ಮಿಷನ್ ಮಾಡ್ತಾರೆ. ನಾವು ಅದಕ್ಕೆ ಪೂರಕವಾಗಿ ಅವರ ಇಂಟ್ರೆಸ್ಟ್ ಅನ್ನ ನೋಡ್ಕೊಂಡು, ಅವರ ಸ್ಟ್ರೆಂತ್ ಅನ್ನ ನೋಡ್ಕೊಂಡು ಅದಕ್ಕೆ ನಾವು ಸ್ಟ್ರಾಟಜಿಸ್ ನ ಪ್ಲಾನ್ ಮಾಡ್ತೇವೆ. ನಮ್ಮಲ್ಲಿ PUC ಗೆ ಮೈನ್ ಫೋಕಸ್ಡ್ ಆಗಿ CET, ನೀಟ್, JEE ಸೈನ್ಸ್ ಇರುತ್ತೆ, ಕಾಮರ್ಸ್ ಗೆ CA/CS ಕ್ಲಾಸಸ್ ಗಳಿರುತ್ತೆ. ಸೊ ನಿಮ್ಗೆ ನಾನು ಮತ್ತೆ ನಮ್ಮ ಫ್ಯಾಕಲ್ಟೀಸ್ ನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೇನೆ. ಎಲ್ರು ಕೂಡ ವೆಲ್ ಕ್ವಾಲಿಫೈಡ್ ಫ್ಯಾಕಲ್ಟೀಸ್ ಇರ್ತಾರೆ. ನಾವು ವೆರಿ ಇಂಪಾರ್ಟೆಂಟ್ ಏನ್ ಮಾಡ್ತೇವೆ ಕೇಳಿದ್ರೆ, ನಾವು ತುಂಬಾ ಸ್ಟ್ರೆಂತ್ ಮಾಡ್ಕೊಳ್ಳಲ್ಲ ಸರ್. ಈಗ ಬಂದವ್ರನ್ನೆಲ್ಲ ಅಡ್ಮಿಷನ್ ಮಾಡ್ಕೊಂಡು ಸ್ಟ್ರೆಂತ್ ಮಾಡ್ಕೊಂಡು ಆ ತರ ಕಾನ್ಸೆಪ್ಟ್ ಹೋಗಲ್ಲ. ನಾವೊಂದು ಮಿನಿಮಮ್ ಸ್ಟ್ರೆಂತ್ ಮಾಡ್ಕೊಳ್ತೇವೆ. PUC ಫಸ್ಟ್ ಇಯರ್ PUC ಗೆ ಸೈನ್ಸ್ ಗೆ ಓನ್ಲಿ 400 ಅಷ್ಟೇ ಅಡ್ಮಿಷನ್ ಮಾಡ್ಕೊಡ್ತೇವೆ. ಈ 400 ಯಾರನ್ನ ಮಾಡ್ಕೊಳ್ತೇವೆ ಕೇಳಿದ್ರೆ ಎಲ್ಲ 95% ಬಂದವ್ರು ಮಾತ್ರ ಮಾಡ್ಕೊಳ್ಳೋದಿಲ್ಲ. ಅದನ್ನೇ ಕೇಳೋದು, ಇಲ್ಲಿ ತುಂಬಾ ಮಾರ್ಕ್ ಇರೋರು ಮಾತ್ರ ಬರ್ಬೇಕಾ ಅಥವಾ ಕಾಮನ್ ಆಗಿ ಒಬ್ಬ ನಾರ್ಮಲ್ ಸ್ಟೂಡೆಂಟ್ ಕೂಡ ಇಲ್ಲಿಗೆ ಬರಬಹುದಾ? ಎಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದು. ಎವ್ರೇಜ್ ಸ್ಟೂಡೆಂಟ್ಸ್ ಕೂಡ ನಾವು ಸೀಟ್ ಕೊಡ್ತೇವೆ. ಯಾರು ಫಸ್ಟ್ ಬಂದು ಸೀಟ್ ಬ್ಲಾಕ್ ಮಾಡ್ತಾರೆ, ಅವ್ನ ಮಾರ್ಕ್ಸ್ 50% ಇರ್ಲಿ 90% ಇರ್ಲಿ, 400 ಸೈನ್ಸ್ ಸೀಟ್ ಅನ್ನು ನಾವು ಬ್ಲಾಕ್ ಮಾಡ್ತೇವೆ. ಮತ್ತವ್ನು ಬಂದಾದ್ಮೇಲೆ ಆ 40% 50% ತೆಗ್ದವನಿಗೆ ಅವನ ಮೇಲೆ ಎಕ್ಸ್ಟ್ರಾ ಕೋಚಿಂಗ್ ಅನ್ನ ಕೊಟ್ಟು, ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ ಅನ್ನ ಕೊಟ್ಟು, ಅವನೊಂದು 50% ತೆಗ್ದವನು ಒಂದು ಅಟ್ ಲೀಸ್ಟ್ ಒಂದು 20% ಆದ್ರೂ ಹೈಕ್ ಆಗುವಾಗೆ, ಒಂದು ಅಟ್ ಲೀಸ್ಟ್ 70-75 ಗೆ ರೀಚ್ ಆಗುವಾಗೆ ಅವ್ರ ಹಿಂದೆ ನಾವು ಎಫರ್ಟ್ ಅನ್ನ ಹಾಕ್ತೇವೆ. ಲಾಸ್ಟ್ ಇಯರ್ ಇದೊಂದು ಸ್ಟೋರಿ ಹೇಳೋದಾದ್ರೆ, 2 years ಬ್ಯಾಕ್ ಒಬ್ಬ ಹುಡುಗ 48% ತಗೊಂಡಿದ್ದ. ಅವನಿಗೆ ಇಲ್ಲೆಲ್ಲೂ ಸೈನ್ಸ್ ಸೀಟ್ ಕೊಡ್ಲಿಲ್ಲ. ರಮೇಶ್ ಸರ್ ಇರ್ಲಿ, ಅವನೊಂದು ಇಂಜಿನಿಯರ್ ಆಗೋದಾದ್ರೆ ಆಗ್ಲಿ, ಒಂದ್ ಚಾನ್ಸ್ ಕೊಡೋಣ ಅಂತ ಸೈನ್ಸ್ ಸೀಟ್ ಕೊಟ್ವಿ ನಾವು ಅವರಿಗೆ. ಸೊ ಆಮೇಲೆ ಅವನು PUC ಸೆಕೆಂಡ್ ಇಯರ್ PUC ಅಲ್ಲಿ SSLC ಅಲ್ಲಿ 48 ಸೈನ್ಸ್ ತುಂಬಾ ಕಷ್ಟ ಆದ್ರೂ ಅವನು PUC ಅಲ್ಲಿ ನಮ್ಮಲ್ಲಿದ್ದು ಅವನ ಮೇಲೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಒಂದು 56% ತೆಗ್ದ ಸರ್ ಅವ್ನು ಸೈನ್ಸ್ ಅಲ್ಲಿ. ಸೊ ಅಷ್ಟು ತೆಗೆದು ಪಾಸ್ ಆಗೋದೇ ಕಷ್ಟದಲ್ಲಿ. ಸೊ ಆಮೇಲೆ ಈಗ ಅವನೊಂದು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಅದ್ರ ರಿಸಲ್ಟ್ ಏನ್ ಕೇಳಿದ್ರೆ, ಅವನ್ ತಂದೆ ಈಗ ಅವ್ನ ಚಿಕ್ಕ ಮಗನನ್ನು ತಗೊಂಡ್ ಬಂದು PUC ಗೆ ಅಡ್ಮಿಷನ್ ಮಾಡಿದ್ದಾರೆ. ಹೌದು. ಸೊ ಅಂದ್ರೆ ಅವ್ರು ನೋಡಿದ್ದಾರೆ ನಮ್ ರಿಸಲ್ಟ್ ಅನ್ನ. ಸೊ ಹಾಗಾಗಿ ಪ್ರತಿ ಒಬ್ಬ ವಿದ್ಯಾರ್ಥಿ ಮೇಲೂ ಕೂಡ ನಾವು ಇಂಡಿವಿಜುವಲ್ ಅಟೆನ್ಷನ್ ಅನ್ನ ಕೊಡ್ತೇವೆ. ಮೇಡಮ್, ನೀವು ಯಾವ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀರಾ? ಸರ್ ನಾನು ಕೆಮಿಸ್ಟ್ರಿ, JEE ಅಂಡ್ ನೀಟ್ ಫ್ಯಾಕಲ್ಟಿ. ಓಕೆ. ಈಗ ಕೆಮಿಸ್ಟ್ರಿ ಅಂದ ತಕ್ಷಣ ಸುಮಾರು ಜನರಿಗೆ ಲ್ಯಾಬ್ ಬಗ್ಗೆನೇ ಕಾನ್ಸಂಟ್ರೇಷನ್ ಆಗುತ್ತೆ ಅಂತ ಅನ್ಕೊಂತೀನಿ. ಈಗ ನಮ್ಮ ವಿಡಿಯೋ ನೋಡೋರು ಕೂಡ ಅಲ್ಲಿ ಲ್ಯಾಬ್ ಫೆಸಿಲಿಟೀಸ್ ಹೆಂಗಿದೆ ಅಂತ ಕೇಳೋರು ಇದ್ದಾರೆ. ಸೊ ಯಾವ ರೀತಿ ಇದೆ ಮೇಡಮ್ ಇಲ್ಲಿ ಮಕ್ಕಳಿಗೆ? ಸರ್ ಆಕ್ಚುಲಿ ಥಿಯರಿ ಜೊತೆ ಲ್ಯಾಬ್ಸ್ ತುಂಬಾನೇ ಇಂಪಾರ್ಟೆಂಟ್. ಬಿಕಾಸ್ ನಮಗೆ ಕಾಂಪಿಟೇಟಿವ್ ಅಲ್ಲಿ ನೀಟ್ ಅಂಡ್ JEE ಅಲ್ಲಿ ಪ್ರಾಕ್ಟಿಕಲ್ ಬೇಸ್ಡ್ ಕ್ವೆಶನ್ಸ್ ಕೂಡ ಬರ್ತದೆ. ಸೊ ಥಿಯರಿ ಎಷ್ಟು ಇಂಪಾರ್ಟೆಂಟ್ ಅಷ್ಟು ಪ್ರಾಕ್ಟಿಕಲ್ಸ್ ಕೂಡ ಇಂಪಾರ್ಟೆಂಟ್. ಸೊ ನಮ್ದು ಇಲ್ಲಿ ಸುಜ್ಞಾನಲ್ಲಿ ವೆಲ್ ಎಕ್ವಿಪ್ಡ್ ಲ್ಯಾಬ್ಸ್ ವಿ ಹ್ಯಾವ್. ಸೊ ಕೆಮಿಸ್ಟ್ರಿಗೆ ಬಂದ್ರೆ ವಿ ಹ್ಯಾವ್ ಲೈಕ್ ಆಲ್ ಸಾರ್ಟ್ ಆಫ್ ಅಪಾರಟಸ್ ಉಂಟು. ಕೆಮಿಕಲ್ಸ್ ನ ಎಲ್ಲಾ ತರ ಕೆಮಿಕಲ್ಸ್ ಕೂಡ ಇದೆ. ಅಂಡ್ ನಾವು ಥಿಯರಿಲಿ ಏನ್ ಓದ್ತೇವೆ ಅದು ಪ್ರಾಕ್ಟಿಕಲಿ ವಿ ಆರ್ ಡೂಯಿಂಗ್ ಇನ್ ದ ಪ್ರಾಕ್ಟಿಕಲ್ ಲ್ಯಾಬ್ಸ್. ಸೊ ಪ್ರಾಕ್ಟಿಕಲ್ ಮಾಡಿದಾಗ ಥಿಯರಿಲಿ ಏನ್ ಕಾನ್ಸೆಪ್ಟ್ ಓದಿದ್ದೇವೆ ನಾವು ಮಾಡುವಾಗ ಅದು ಇನ್ನೂ ಚೆನ್ನಾಗಿ ನಮ್ಗೆ ಅರ್ಥ ಆಗ್ತದೆ. ಸೊ ದಟ್ ಈಸ್ ದ ಪರ್ಪಸ್ ಆಫ್ ಡೂಯಿಂಗ್ ಪ್ರಾಕ್ಟಿಕಲ್ಸ್ ಅಂಡ್ ಆಸ್ ವೆಲ್ ಆಸ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಸ್ ವೆಲ್. ಅಂದ್ರೆ ಒಂದು ಮಗುವಿಗೆ ಯಾವ ರೀತಿ ಬೆಸ್ಟ್ ಲ್ಯಾಬ್ ಫೆಸಿಲಿಟೀಸ್ ಬೇಕು ಅದು ಇಲ್ಲಿ ಇದೆ ಅಂತ? ಖಂಡಿತ ಇದೆ. ಒಬ್ರು ಟಾಪ್ ಫ್ಯಾಕಲ್ಟೀಸ್ ಇದ್ರೆ ಒಂದು 56% ತೆಗ್ದಿರೋ ಹುಡುಗನಿಗೂ ಅದೇ ಫ್ಯಾಕಲ್ಟಿ ಟೀಚ್ ಮಾಡ್ಲಿಕ್ಕೆ ಹೋಗ್ತಾರೆ. 95% ತೆಗ್ದಿರೋ ಹುಡುಗನಿಗೂ ಅದೇ ಟಾಪ್ ಫ್ಯಾಕಲ್ಟಿ ಟೀಚ್ ಮಾಡ್ಲಿಕ್ಕೆ ಹೋಗ್ತಾರೆ. ನಾವು ಮಿನಿಮಮ್ ಸ್ಟ್ರೆಂತ್ ಅನ್ನ ಮಾಡ್ಕೊಂಡಿರೋ ಮೇನ್ ಇಂಟೆನ್ಷನ್ ಅಷ್ಟೇ. ಅಂದ್ರೆ ಎಲ್ಲಾ ಮಕ್ಕಳಿಗೂ ಒಳ್ಳೆ ಕ್ವಾಲಿಟಿ ಟೀಚರ್ಸ್ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಮಿನಿಮಮ್ ಸ್ಟ್ರೆಂತ್ ಮೇಲೆ ನಾವು ಕಾನ್ಸಂಟ್ರೇಟ್ ಈಗ ಅಲ್ಲಿ ಎಲ್ಲ ಬಂದಿದಾರಲ್ಲ ಅವರೆಲ್ಲ ಕೂಡ ಈಗ ಕೆಲವೊಬ್ರು ಅಡ್ಮಿಷನ್ ಬಂದಿರೋದಲ್ವಾ, ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಈಗ ನಾನು ಇಲ್ಲೇ ನಿಂತಾಗ ಒಂದಿಬ್ರು ಬೆಂಗಳೂರು ಕಡೆಯಿಂದಾನು ಬಂದು ಅವ್ರ ಮಕ್ಕಳನ್ನ ಸೇರಿಸಿ ಹೋಗ್ತಾ ಇದೀವಿ ಅಂತಾನು ಕೂಡ ಹೇಳಿದ್ರು. ಈಗ ರೈಟ್ ನಾವು ಅಡ್ಮಿಷನ್ ಓಪನ್ ಆಗಿದೆ. ಈಗ ಯಾರೇ ನಿಮ್ ನಂಬರ್ ಅನ್ನ ನಾನು ಕೊಟ್ಟಿರ್ತೀನಿ, ಯಾರಿಗಾದ್ರೂ ಸೀಟ್ ಬೇಕು ಅಂತ ಇದ್ರೆ ನಿಮ್ ಮಕ್ಕಳನ್ನ ಇಲ್ಲಿಗೆ ಸೇರಿಸಬೇಕು ಅನ್ನೋದಿದ್ರೆ ಇಮಿಡಿಯೇಟ್ ಕಾಲ್ ಮಾಡಿ ಬುಕ್ ಮಾಡ್ಕೋಬಹುದಲ್ವಾ? ಹೌದು ಸರ್. ಈಗ ನಮ್ದು ಬಂದು ನೋಡಬಹುದು, ಇಲ್ಲಿ ಬಂದು ನೋಡಬಹುದು, ಇಲ್ಲ ಆನ್ಲೈನ್ ಅಲ್ಲೂ ಬುಕಿಂಗ್ ಮಾಡ್ಕೊಳ್ಬಹುದು. ಸೊ ಆಲ್ರೆಡಿ ಅಡ್ಮಿಷನ್ಸ್ ನಮ್ದೀಗ ಸ್ಟಾರ್ಟ್ ಆಗಿದೆ. PUC ಗೆ ಅಡ್ಮಿಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದ ಈಗ ಬಂದಿರೋರು ಒಂದಿಷ್ಟು ಜನ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತೊಂದು ನಾವು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೇವೆ ಒಂದಿಷ್ಟು ಜನರಿಗೆ, ಇವತ್ತು ಬಂದು ಅಡ್ಮಿಷನ್ಸ್ ಮಾಡಿ ಅಂತ. ಸೊ ಅವರೆಲ್ಲ ಬಂದಿದ್ದಾರೆ. ಈ ಹಾಸ್ಟೆಲ್ ಫೆಸಿಲಿಟೀಸ್ ಬಗ್ಗೆ ಹೇಳಿ ಸರ್, ಯಾಕಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇಲ್ಲಿ ಎಷ್ಟರಿಂದ ಪ್ರಾರಂಭ ಆಗುತ್ತೆ? ಈಗ ನಾವು PUC ಬಗ್ಗೆ ಹೇಳಿದ್ವಿ, ಪ್ರೈಮರಿ ಆದ್ರೆ ಎಷ್ಟರಿಂದ ಹಾಸ್ಟೆಲ್? ನಾವು ಆಕ್ಚುಲಿ 3rd ಸ್ಟ್ಯಾಂಡರ್ಡ್ ಇಂದಾನೆ ಹಾಸ್ಟೆಲ್ ಕೊಡ್ತೇವೆ ಸ್ಟೂಡೆಂಟ್ಸ್ ಗೆ. ಲಾಸ್ಟ್ ವಿಡಿಯೋದಲ್ಲಿ ನೀವು 3rd ಸ್ಟ್ಯಾಂಡರ್ಡ್ ಹುಡುಗನ ಮಾತಾಡ್ಸಿದ್ರಿ.
ಥರ್ಡ್ ಸ್ಟ್ಯಾಂಡರ್ಡ್ ಇಂದಾನೆ ಹಾಸ್ಟೆಲ್ ಪ್ರೊವೈಡ್ ಮಾಡ್ತೇವೆ. ಯೂಶಲಿ ನಾವು 5th ಇಂದ ಇಡ್ತಿದ್ವಿ. ನಮ್ಮ ಪೇರೆಂಟ್ಸ್ ಒಬ್ರು ಒತ್ತಾಯದ್ಮೇಲೆ ಥರ್ಡ್ ಸ್ಟ್ಯಾಂಡರ್ಡ್ ಕೊಟ್ವಿ. ಬಟ್ ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಳು ಇರೋ ರೀತಿ ನೋಡಿ, ಅವ್ರು ಅಡ್ಜಸ್ಟ್ ಆಗೋ ರೀತಿ ಮತ್ತೆ ಅವ್ರ ಡಿಸಿಪ್ಲಿನ್ ನೋಡಿ ಈ ವರ್ಷದಿಂದ ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾವು ಹಾಸ್ಟೆಲ್ ಅಲ್ಲಿ ಇರ್ಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಅಪ್ ಟು PUC ತನಕ ಹಾಸ್ಟೆಲ್ ವ್ಯವಸ್ಥೆ ಇದೆ. ಹಾಸ್ಟೆಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ PUC ಸ್ಟೂಡೆಂಟ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಅವ್ರಿಗೆ ಮೊಬೈಲ್ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು, ಟಿವಿ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು, ಫ್ರೆಂಡ್ಸ್ ಇಂದ ಡಿಸ್ಟರ್ಬ್ ಆಗಬಾರ್ದು. ಅವರಿಗೆ ಇವತ್ತು ಒಂದು 2 years PUC ಲೈಫ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವತ್ತು ಆ ಲೆವೆಲ್ ಆಫ್ ಕಾಂಪಿಟೇಷನ್ ಇದೆ. JEE ಇರ್ಬೋದು, ನೀಟ್ ಇರ್ಬೋದು, ಎಲ್ಲೋದು ಕೂಡ ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್. ಎಲ್ಲೋ ಕುಂದಾಪುರದ ಹುಡುಗರ ಜೊತೆ ಕಾಂಪೀಟ್ ಮಾಡಲ್ಲ, ಅಥವಾ ಕರ್ನಾಟಕದ ಹುಡುಗರ ಜೊತೆ ಕಾಂಪೀಟ್ ಮಾಡಲ್ಲ. ನೀಟ್ ಮತ್ತೆ JEE ಅಂತ ಬಂದಾಗ ಅವನು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಕಾಂಪೀಟ್ ಮಾಡ್ತಾನೆ. ಆಲ್ ಇಂಡಿಯಾ ಲೆವೆಲ್ ಕಾಂಪೀಟ್ ಮಾಡ್ಬೇಕಂತ ಹೇಳಿದ್ರೆ ಅವ್ನಿಗೆ 2 years ತುಂಬಾ ಚೆನ್ನಾಗಿರೋ ಕೋಚಿಂಗ್ ಬೇಕು. ನಮ್ಮಲ್ಲಿ ನಾರಾಯಣ, ಚೈತನ್ಯ ಹೀಗೆ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಅಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋ ಫ್ಯಾಕಲ್ಟೀಸೇ ಇದ್ದಾರೆ. ಎವ್ರಿ ಡೇ ಅವ್ರ ಹಿಂದೆ CET ನೀಟ್ JEE ಗೋಸ್ಕರ ಎಫರ್ಟ್ ಹಾಕ್ತಾರೆ. 2 years ಪ್ರೋಗ್ರಾಮ್ ನಮ್ದು CET ನೀಟ್ JEE. ಎಲ್ಲೋ ವಾರದಲ್ಲಿ 2 ಕ್ಲಾಸು, ಸ್ಯಾಟರ್ಡೆ ಸಂಡೇ ಕ್ಲಾಸು, ಅಥವಾ ಸೆಕೆಂಡ್ ಇಯರ್ PUC ಅಷ್ಟೇ CET JEE ಕ್ಲಾಸು, ಆತರ ಕಾನ್ಸೆಪ್ಟ್ ಇಲ್ಲ. ಫಸ್ಟ್ ಇಯರ್ PUC ಇಂದನೇ 2 ವರ್ಷ ನಾವು ಕಂಟಿನ್ಯೂಸ್ ಆಗಿ CET ನೀಟ್ JEE ಕ್ಲಾಸಸ್ ಗಳನ್ನ ಮಾಡ್ತೇವೆ ಅವರಿಗೆ. ನಾವು ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ಅಡಿಯಲ್ಲಿ ಒಂದು ಸುಜ್ಞಾನ್ PU ಕಾಲೇಜ್ ಅನ್ನ ನಾವು ಲಾಸ್ಟ್ 2024-25ರಿಂದ ನಮ್ಮ ಈ ವಿದ್ಯಾರಣ್ಯ ಕ್ಯಾಂಪಸ್ಸಲ್ಲಿ ನಾವು ಆರಂಭ ಮಾಡಿದ್ದೇವೆ. ಇಲ್ಲಿ ನಾವು ಮೊದಲ ಆದ್ಯತೆ ಕೊಟ್ಟಿರೋದೇ ಒಂದು ಉತ್ತಮ ಶಿಕ್ಷಕರ ತಂಡವನ್ನು ಇಲ್ಲಿ ಕಟ್ಟುವಂತಹದ್ದು. ಅದರಲ್ಲಿ ನಾವು ಖಂಡಿತ ಬಹಳ ಆತ್ಮವಿಶ್ವಾಸದಿಂದ ಹೇಳ್ತೇವೆ, ನಮ್ಮಲ್ಲಿ ಉತ್ತಮ ಶಿಕ್ಷಕರ ತಂಡ ಉಂಟು. ಆರ್ಡಿನರಿ ಸ್ಟೂಡೆಂಟ್ಸ್ ಅಂದರೆ ಆವ್ರೇಜ್ ಸ್ಟೂಡೆಂಟ್ಸನ್ನು ಕೂಡ ಅವನ ಏನು ಕೆಪಾಸಿಟಿ ಉಂಟು ಅದಕ್ಕೆ ಮೀರಿ ಅವನಲ್ಲಿ ರಿಸಲ್ಟ್ ತರುವಂತಹ ಕೆಪಾಸಿಟಿ ಇರುವಂತಹ ಒಂದು ನಮ್ಮ ಶಿಕ್ಷಕರ ತಂಡ ಇದಿದೆ. ಈ ಅಕಾಡೆಮಿಕ್ ಪ್ಲ್ಯಾನ್ ಅದು ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ ನಾವು ಅಕಾಡೆಮಿಕ್ ಪ್ಲ್ಯಾನನ್ನು ಮಾಡ್ಬೋದು. ನಮ್ಮಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಸುಜ್ಞಾನ್ PU ಕಾಲೇಜಲ್ಲಿ ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ ಇದರ ನೇತೃತ್ವ ವಹಿಸಿರುವಂತಹದ್ದು ನಮ್ಮ ಡಾಕ್ಟರ್ ರಮೇಶ್ ಶೆಟ್ಟಿ ಅವರು. ಸುಮಾರು 30ಕ್ಕೂ ಹೆಚ್ಚು ವರ್ಷಗಳ ಕಾಲ ಅವರಿಗೆ ಶಿಕ್ಷಣದಲ್ಲಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಆಳ್ವಾಸ್ ಅಂತ ಒಂದು ಸಂಸ್ಥೆಯಲ್ಲಿ ಒಂದು 20 ವರ್ಷ ಟ್ರಾನ್ಸ್ಫರ್ ಆಗಿ ಕೆಲಸ ಮಾಡಿರುವಂತಹ ಒಂದು ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಅವರ ಅಂಡರಲ್ಲಿ ಬಹಳಷ್ಟು ಶಿಕ್ಷಕರ ತಂಡವನ್ನು ಅವರು ಕಟ್ಟಿ ಉತ್ತಮ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಿರುವವರು. ಅವರ ಒಂದು ಅಕಾಡೆಮಿಕ್ ಪ್ಲ್ಯಾನ್ ಅನ್ನುವಂಥದ್ದು ಸಾಧಾರಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿಯಾಗಿದೆ. ಆದ್ದರಿಂದ ನಮ್ಮಲ್ಲೂ ಕೂಡ ಅದೇ ಒಂದು ಅಕಾಡೆಮಿಕ್ ಪ್ಲ್ಯಾನಿಂದ ಕಳೆದ ಒಂದು 2-3 ವರ್ಷಗಳಲ್ಲಿ ಹಿಂದೆ ಯಾವ ಇನ್ಸ್ಟಿಟ್ಯೂಷನ್ ನಾವು ನಡೆಸ್ತಾ ಇದ್ವಿ ಅಲ್ಲೂ ಕೂಡ ಬಹಳಷ್ಟು ಒಳ್ಳೆ ರಿಸಲ್ಟನ್ನು ನಾವು ಪ್ರೊಡ್ಯೂಸ್ ಮಾಡಿದ್ದೇವೆ. ಅದು ಎಲ್ಲ ಪೋಷಕರಿಗೂ ಗೊತ್ತಿರುವಂತಹ ವಿಚಾರ. ಸೊ ಆ ಪ್ಲ್ಯಾನು ಅದೇ ತಂಡ ಇಲ್ಲಿ ಇರುವುದರಿಂದ ನಿಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರಿ ಅದಕ್ಕಿಂತ ಹೆಚ್ಚಿನದ್ದೇ ಅವರಿಗೆ ಶಿಕ್ಷಣ ದೊರೀತದೆ. ಅವರ ಏನು ಕನಸಿದೆ, ಒಂದು ಮೆಡಿಕಲ್ ಕಾಲೇಜಿಗೆ ಹೋಗಬೇಕು, ಅಥವಾ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಬೇಕು, ಅಥವಾ ಒಂದು CA ಅಥವಾ CS ಅಂತ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ಪಾಸ್ ಆಗಬೇಕು ಅನ್ನುವಂಥದ್ದು ಏನೊಂದು ಕನಸು ಉಂಟು, ಯಾವ ಪ್ರೊಫೆಷನ್ಗೆ ಹೋಗಬೇಕು ಅನ್ನುವಂಥದ್ದು, ಆ ಕನಸು ನನಸಾಗಲಿಕ್ಕೆ ಖಂಡಿತ ಶಿಕ್ಷಕರ ತಂಡ, ನಮ್ಮ ಮ್ಯಾನೇಜ್ಮೆಂಟ್ ಕೂಡ ಬದ್ಧವಾಗಿದೆ. ಅದಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಂಡು ವಿದ್ಯಾರ್ಥಿಗಳ ಒಂದು ಅಭಿವೃದ್ಧಿಗೆ ನಾವು ಖಂಡಿತ ಶ್ರಮ ಪಡ್ತೇವೆ. ನಿಮ್ಮ ಏನು ಎಕ್ಸ್ಪೆಕ್ಟೇಷನ್ ಉಂಟು ಆ ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ಕಮ್ಮಿ ಆಗದ ಹಾಗೆ ನಾವು ನಮ್ಮ ತಂಡದಿಂದ ಒಂದು ರಿಸಲ್ಟ್ ಕೊಡ್ತೇವೆ ಅನ್ನುವಂತಹ ಭರವಸೆ ನಮ್ಮಲ್ಲಿದೆ. ನಮ್ಮಲ್ಲಿ ಈಗ ಒಂದು ಸೈನ್ಸ್ ಅಥವಾ ಕಾಮರ್ಸ್ 2 ಕಾಂಬಿನೇಷನ್ ಉಂಟು. ಈವನ್ ಆವ್ರೇಜ್ ಸ್ಟೂಡೆಂಟ್ಸ್ ಕೂಡ ನನಗೆ ಒಂದು 50% ಅಥವಾ 60% ಮಾರ್ಕ್ಸ್ ಬಂದಿದೆ 10th ಅಲ್ಲಿ, ನನಗೆ ಸೈನ್ಸ್ ಸಿಗ್ತದ ಅನ್ನುವಂತಹದ್ದು ಮನಸ್ಸಲ್ಲಿರ್ಬೋದು. ಖಂಡಿತ ನಾವು ಒಂದು 50-60% ಬಂದವರಿಗೂ ಸೈನ್ಸ್ ಕೊಡ್ತೇವೆ. ಈಗ 10th ಅಲ್ಲಿ ಮಾರ್ಕ್ಸ್ ಯಾವುದೋ ಒಂದು ಕಾರಣದಿಂದ ಕಮ್ಮಿ ಬರ್ಬೋದು, ಅದನ್ನೇ ಮಾನದಂಡವಾಗಿ ಇಟ್ಕೊಂಡು ಅವನಿಗೆ ಸೈನ್ಸಿಗೆ ಹೋಗ್ಲಿಕ್ಕೆ ಇಷ್ಟ ಇದ್ರೂ ಕೂಡ ಇಲ್ಲ ನಿನ್ನ ಮಾರ್ಕ್ಸ್ ಕಮ್ಮಿ ಇದೆ ಸೈನ್ಸ್ ಕೊಡೋದಿಲ್ಲ ಅನ್ನುವಂಥದ್ದಿಲ್ಲ. ಯಾಕಂತ ಹೇಳಿದರೆ ಒಬ್ಬ ಆವ್ರೇಜ್ ಸ್ಟೂಡೆಂಟ್ಸನ್ನು ಕೂಡ ಒಂದು ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟ್ಸ್ ಆಗಿ ಟ್ರಾನ್ಸ್ಫಾರ್ಮೇಷನ್ ಮಾಡುವಂಥದ್ದು ನಮ್ಮ ಶಿಕ್ಷಕರ ತಂಡದ ಗುರಿ. ಇಲ್ಲಿ ಮ್ಯಾಥ್ಸ್ ಲೆಕ್ಚರ್ ಇದ್ದಾರೆ. ನಮ್ಮೆಲ್ಲರಿಗೂ ಕೂಡ ಮ್ಯಾಥ್ಸ್ ಅಂದರೆ ಒಂದು ರೀತಿಯಲ್ಲಿ ಕಷ್ಟ ಅಂತ ಹೇಳ್ಬೋದು ಸರ್. ಈಗ CET ಇರ್ಬೋದು, JEE ಇರ್ಬೋದು, ಇಲ್ಲಿಗೆಲ್ಲ ಒಂಥರ ಡಿಫಿಕಲ್ಟ್ ಅವ್ರಿಗೆ. ಸೊ ಇಲ್ಲಿ ಯಾವ ರೀತಿ ನೀವು ಮಕ್ಕಳನ್ನು ರೆಡಿ ಮಾಡ್ತೀರಾ ಸರ್? ಯಾವ ಥರ ಶಿಕ್ಷಣ ಸಿಗುತ್ತೆ ಅಂತ? ಸರ್, ಮುಖ್ಯವಾಗಿ ಇಲ್ಲಿ ಏನಂದರೆ CET ಮತ್ತು JEE ಅಲ್ಲಿ 2 ಬೇರೆ ಬೇರೆ ಬಾಲ್ ಗೇಮ್ ಅಂತ ನಾವು ಕರಿಬಹುದು. ಯಾಕೆ ಅದು ಆ ಥರ ಅಂದರೆ CET ಅಲ್ಲಿ 60 ಕ್ವಶನ್ ಅನ್ನ ಆನ್ಸರ್ ಮಾಡಬೇಕು 1 ಗಂಟೆಯಲ್ಲಿ. JEE ಅಲ್ಲಿ 1 ಗಂಟೆಯಲ್ಲಿ 25 ಕ್ವಶನ್ ಅನ್ನ ಆನ್ಸರ್ ಮಾಡಬೇಕಾಗ್ತದೆ. ಆದರೆ ಆ ಡಿಫಿಕಲ್ಟಿ ಲೆವೆಲ್ ಅಂತ ಏನಿರುತ್ತೆ ಅದು JEE ಅಲ್ಲಿ ತುಂಬಾ ಕಷ್ಟ ಇರುತ್ತೆ. ಆದ್ರೆ ಕ್ವಶನ್ ಅನ್ನ ಬರೆಯೋದು ಸ್ವಲ್ಪ ಕಡಿಮೆ ಇರುತ್ತೆ. ಆದ್ರೆ CET ಅಲ್ಲಿ 1 ಗಂಟೆಯಲ್ಲಿ 60 ಕ್ವಶನ್ ಇದ್ರೆ ಅವರು 1 ನಿಮಿಷಕ್ಕೆ 1 ಕ್ವಶನ್ ಅನ್ನ ಬರೆಯುವಂತ
ಸ್ಪೀಡ್ ಅನ್ನ ಬೆಳೆಸ್ಕೊಳ್ಬೇಕಾಗತ್ತೆ. ಸೊ CET ಅಲ್ಲಿ ನಿಮ್ಗೆ ಬೋರ್ಡ್ ಲೆವೆಲ್ ಅಲ್ಲಿನ ಕ್ವಶನ್ ಅವರು ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸಾಕಾಗತ್ತೆ. ಆದ್ರೆ ಮುಖ್ಯವಾಗಿ ಮಕ್ಕಳು ಎಲ್ಲಿ ಎಡವುತ್ತಾರಂದ್ರೆ ಆ 1 ನಿಮಿಷದಲ್ಲಿ ಒಂದು ಕ್ವಶನ್ ಅನ್ನ ಬರೆಯುವಂತ ಒಂದು ಸ್ಪೀಡ್ ಅನ್ನ ಬೆಳೆಸ್ಕೊಳ್ಬೇಕಾಗತ್ತೆ. ಅದನ್ನ ಬೆಳೆಸ್ಕೊಳ್ಳಲ್ಲ. ಅವರಿಗೆ ಕಾನ್ಸೆಪ್ಟ್ಗಳು ಎಲ್ಲವೂ ಗೊತ್ತಿರತ್ತೆ, ಎಲ್ಲವೂ ಗೊತ್ತಿರತ್ತೆ, ಬೋರ್ಡ್ ಲೆವೆಲ್ ಅಲ್ಲಿ ಕೇಳಿದಾಗ ಎಲ್ಲವೂ ಗೊತ್ತಿರುತ್ತೆ. ಆದ್ರೆ ಆ 1 ಗಂಟೆಯಲ್ಲಿ ಆ ಕ್ವಶನ್ ಅನ್ನು ಹೇಗೆ ಅದನ್ನ ತರೊಂದು ಅದು ಮುಖ್ಯವಾಗಿರತ್ತೆ. ಆದ್ರೆ JEE ಅಂತ ಬಂದಾಗ ಸಮಯ ಟೈಮ್ ಎಂಬುದೊಂದು ಅಷ್ಟೊಂದು ಸಮಸ್ಯೆ ಆಗಲ್ಲ ಅವರಿಗೆ, ಯಾಕಂದ್ರೆ ಅಲ್ಲಿ ಕಾನ್ಸೆಪ್ಟ್ ತುಂಬಾ ಇರತ್ತೆ ಅವರಿಗೆ. ಆ ಕಾನ್ಸೆಪ್ಟ್ ಅನ್ನ ಹೇಗೆ ಇದನ್ನ ನಾವು ಬೆಳೆಸ್ಕೊಳ್ಳೋದು ಅಥವಾ ಯಾವ ರೀತಿ ಅವ್ರಿಗೆ ಇದು ಮಾಡ್ಬೇಕಂತ ನಾವು ಸ್ಲೋಲಿ ಬರ್ಬೇಕಾಗತ್ತೆ. ಆದ್ರೆ CET ಅಲ್ಲಿ ಟೈಮ್ ಎಂಬುದೊಂದು ತುಂಬಾ ಒಂದು ದೊಡ್ಡ ಕನ್ಸ್ಟೆಂಟ್ ಆಗುತ್ತೆ. ಅಂದ್ರೆ ಮಕ್ಕಳನ್ನ ಯಾವ ರೀತಿ ಬೇಕು ಆ ರೀತಿ ಪ್ರಿಪೇರ್ ಮಾಡ್ತೀರಾ ಬೇಕಾಗುತ್ತೆ. ಮಕ್ಕಳಿಗೆ ಏನಾದ್ರು ಡೌಟ್ಸ್ ಗಳಿದ್ರು ಕೂಡ ಅದಕ್ಕೆ ಕ್ಲಾಸ್ ಆದ ನಂತರವೂ ಕೂಡ ನಿಮ್ಮ ಸೆಕ್ಷನ್ ಒಬ್ಬೊಬ್ಬರ ಇದು ಮನಸ್ಥಿತಿ ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ ಇರುತ್ತೆ ಸರ್. ಯಾಕೆಂದ್ರೆ ಕ್ಲಾಸ್ ಅಲ್ಲಿ ಎಲ್ರಿಗೂ ಕೂಡ ಕೇಳುವಂತ ಇದು ಬರಲ್ಲ. ಕೆಲವರು ಡಿಪಾರ್ಟ್ಮೆಂಟ್ ಗೆ ಬಂದು ಕೇಳ್ತಾರೆ, ಅವರಿಗೆ ಅವರದೇ ಆದಂತ ಸರಳ ರೀತಿಯಲ್ಲಿ ಒಂದು ಹೇಳ್ಬೇಕಾಗಿ ಬರುತ್ತೆ. ಕೆಲವರು ಧೈರ್ಯದಿಂದ ಕ್ಲಾಸ್ ಅಲ್ಲೇ ಕೇಳ್ತಾರೆ, ಅವರಿಗೆ ನಾವು ಕ್ಲಾಸ್ ಅಲ್ಲಿ ಹೇಳ್ತೇವೆ. ನೀವು ಕೇಳಿದಾಗೆ ಹಾಸ್ಟೆಲ್ ಅಲ್ಲಿ ಏನ್ ಬೆನಿಫಿಟ್ ಅವ್ರಿಗೆ ಅಂತ ಹೇಳಿದ್ರೆ, ಮಕ್ಕಳು ಕಾಲೇಜನ್ನ ಮುಗಿಸಿ ಬಂದಾದ ನಂತರ 4:30ಗೆ ನಮ್ಮ ರೆಗ್ಯುಲರ್ ಕ್ಲಾಸಸ್ ಮುಗೀತದೆ. 4:30 ಇಂದ 6:30 ತನಕ ಯಾರು CET NEET JEE ಕ್ಲಾಸಸ್ ಗಳನ್ನ ಮಾಡ್ತಾರೆ ಅದೇ ಫ್ಯಾಕಲ್ಟೀಸ್ ಹಾಸ್ಟೆಲ್ ಮಕ್ಕಳ ಜೊತೆ ನಿಂತು ಅವ್ರಿಗೆ CET NEET JEE ಅಲ್ಲಿ ಏನ್ ಡೌಟ್ಸ್ ಇದೆ ಅವ್ರು ಅದನ್ನ ಕ್ಲಾರಿಫೈ ಮಾಡ್ತಾರೆ. 6:30ಗೆ ಆ ಫ್ಯಾಕಲ್ಟೀಸ್ ಮನೆಗೆ ಹೋಗ್ತಾರೆ. ನಮ್ಮ ಮಕ್ಕಳು ಹಾಸ್ಟೆಲಿಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಸ್ಟಡಿ ಅವರ್ ಸ್ಟಾರ್ಟ್ ಆಗತ್ತೆ. ಆ ಸ್ಟಡಿ ಅವರ್ಸ್ ಅಲ್ಲಿ ಅವ್ರ ಜೊತೆ ರೆಸಿಡೆನ್ಷಿಯಲ್ ಟೀಚರ್ಸ್ ಅಂತ ಇರ್ತಾರೆ. ಅವರೆಲ್ಲ MSc ಕ್ವಾಲಿಫೈಡ್ ಟೀಚರ್ಸ್ ಅವರೆಲ್ಲ. ಸೊ MSc ಫಿಸಿಕ್ಸ್, MSc ಕೆಮಿಸ್ಟ್ರಿ, MSc ಬಯಾಲಜಿ, ಮ್ಯಾಥ್ಸ್ ಅವರೆಲ್ಲ ಹಾಸ್ಟೆಲ್ ಅಲ್ಲೇ ಇದ್ದು ಈ ಮಕ್ಕಳು ಓದುವಾಗ ಏನಾದ್ರು ಡೌಟ್ಸ್ ಇದ್ರೆ ಅದನ್ನ ಕ್ಲಾರಿಫೈ ಮಾಡ್ತಾರೆ. ನಿಮ್ಗೆ ಗೊತ್ತಿರತ್ತೆ ಮಕ್ಳಿಗೆ ಕೆಲವರು ಕ್ಲಾಸ್ ಅಲ್ಲಿ ಡೌಟ್ಸ್ ಕೇಳಲಿಕ್ಕೆ ಹೆಸಿಟೇಟ್ ಆಗತ್ತೆ. ಎಲ್ರು ಮುಂದೆ ಕೇಳಿದ್ರೆ ಇಟ್ಸ್ ಸಣ್ಣ ಡೌಟ್ ಬಂತೇನೋ, ಈ ಸಿಲ್ಲಿ ಡೌಟ್ ಇವನಿಗೆ ಇಷ್ಟು ಅರ್ಥ ಆಗ್ಲಿಲ್ವಾ ಅಂತ ಫ್ರೆಂಡ್ಸ್ ಏನಾದ್ರು ಟೀಸ್ ಮಾಡ್ತಾರೆ ಅನ್ನೋ ಒಂದು ಹಿಂಜರಿಕೆಯಿಂದ ಡೌಟ್ಸ್ ಕೇಳಲ್ಲ. ಹಾಸ್ಟೆಲ್ ಅಲ್ಲಿ ಟೀಚರ್ಸ್ ಇದ್ರೆ ಎನಿ ಟೈಮ್ ಅವ್ರು ಕೇಳಿ. ಈಗ ಮಕ್ಕಳು ತುಂಬಾ ಇವತ್ತಿನ ಮಕ್ಕಳು ತುಂಬಾ ಚುಟಿ ಆಗಿರ್ತಾರೆ, ಹೇಳಿದ್ದನ್ನ ಕೇಳಲ್ಲ. ಆಮೇಲೆ ಒಂದು ಹಾಸ್ಟೆಲ್ ಅಂತ ಹೇಳಿದ್ರೆ ಮಕ್ಕಳಿಗೆ ತುಂಬಾ ಸೇಫ್ಟಿ ಆಗಿರ್ಬೇಕು. ಈ ವಿಚಾರದಲ್ಲಿ ಹೆಂಗೆ? ಈಗ ತುಂಬಾ ನನ್ನ ಮಗ ತುಂಬಾ ಜೋರಾಗಿದ್ದಾನೆ ಸರ್, ತಡ್ಕೊಳಕ್ಕೆ ಆಗೋದಿಲ್ಲ ಒಂದು ಅಂತ ಹೇಳೋರನ್ನ ನಾನು ಕೇಳಿದೀನಿ. ನಂಗೂ ಪರ್ಸನಲ್ ಆಗಿ ಕೆಲವರು ಫೋನ್ ಮಾಡಿದ್ದಾರೆ. ಸೊ ಅಂತವ್ರನ್ನ ಹೆಂಗ್ ಕಂಟ್ರೋಲ್ ಮಾಡ್ತೀರಿ? ಮತ್ತೆ ಅವ್ರಿಗೆ ಎಷ್ಟು ಸೇಫ್ಟಿ? ಅಂದ್ರೆ ಹಾಸ್ಟೆಲ್ ಅಂತೂ ತುಂಬಾ ಸೇಫ್ಟಿ ಆಗಿದೆ. ಅಂದ್ರೆ ಸೇಫ್ಟಿಗೆ ತುಂಬಾ ಪ್ರಯಾರಿಟಿ ಕೊಡ್ತೇವೆ. ಮಕ್ಕಳೆಲ್ಲೂ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಬೇರೆ ಪೇರೆಂಟ್ಸ್ ಅಂತ ಯಾರು ತಂದೆ ತಾಯಿ ಬಂದ್ರಷ್ಟೇ ನಮ್ಮ ಔಟಿಂಗ್ ಟೈಮ್ ಅಲ್ಲೂ ಔಟಿಂಗ್ ಹೋಗ್ಲಿಕ್ಕೆ ಇರುತ್ತೆ. ಬೇರೆ ಫ್ರೆಂಡ್ ರಿಲೇಟಿವ್ ಕಸಿನ್ ಅಂತ ಬಂದ್ರೆ ನಾವು ಪೇರೆಂಟ್ಸ್ ಇದು ಅಥೆಂಟಿಕೇಶನ್ ಇಲ್ಲದೆ ಅವರನ್ನ ಎಲ್ಲೂ ಕಳ್ಸಲ್ಲ. ರಮೇಶ್ ಸರ್, ನಾವು ನಿಮ್ಮನ್ನ ಸುಮಾರು ವರ್ಷಗಳಿಂದ ನೋಡಿದೀವಿ. ಸೊ ನೀವು ಆಳ್ವಾಸ್ ಅಲ್ಲಿಯೂ ಕೂಡ ಕೆಲಸವನ್ನ ಮಾಡಿದಿರಾ. 20 ವರ್ಷಗಳ ಕಾಲ ಅಲ್ಲಿ ಪ್ರಾಂಶುಪಾಲರಾಗಿ ನೀವು ಇದ್ರಿ. ಸೊ ಆ ಒಂದು ಅನುಭವ ಈಗ ಸದ್ಯಕ್ಕೆ ಕರಾವಳಿಯಲ್ಲಿ ತುಂಬಾ ಮಕ್ಕಳಿಗೆ ಸಿಗ್ತಾ ಇದೆ ಅನ್ನೋದು ಗೊತ್ತಾಯ್ತು. ಹಾಗಾಗಿ ಈ ಓವರ್ ಆಲ್ ನಿಮ್ಮ ಜರ್ನಿ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ ಅಂತ. ನಮಸ್ಕಾರ, ನಾನು ಡಾಕ್ಟರ್ ರಮೇಶ್ ಶೆಟ್ಟಿ. ಕುಂದಾಪುರದ ಒಂದು ಹಳ್ಳಿ ರಿಮೋಟ್ ಪ್ಲೇಸಲ್ಲಿ ಬೆಳೆದು ಕುಂದಾಪುರ ಬಂಡಾಕಾರ್ಸಲ್ಲಿ ಎಜುಕೇಷನ್ ಮಾಡಿ ನನ್ನ ಪೋಸ್ಟ್ ಗ್ರಾಜುಯೇಷನ್ ಕೊಣಾಜಲ್ಲಿ ಮಾಡಿಕೊಂಡು ಮುಂದೆ ನಾನು ಕೆಲವು ಕಾಲೇಜ್ಗಳಲ್ಲಿ ಫಿಸಿಕ್ಸ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಬಂಡಾಕಾರ್ಸಲ್ಲಿ ವರ್ಕ್ ಮಾಡಿದ್ದೀನಿ, ಉಡುಪಿ ಪೂರ್ಣಪ್ರಜ್ಞಾ ಕಾಲೇಜ್ ವರ್ಕ್ ಮಾಡಿದ್ದೀನಿ. ಹಾಗೆ ಮುಂದೆ ಒಂದು 20 ವರ್ಷಕ್ಕೂ ಮಿಕ್ಕಿ ಆಳ್ವಾಸ್ ಪದವಿ ಪೂರ್ವ ಕಾಲೇಜ್ ರಾಷ್ಟ್ರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಅಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆದ ಕಾರಣ ಒಂದು ಊರಲ್ಲಿ ಒಂದು ಒಳ್ಳೆ ಸಂಸ್ಥೆ ಇವತ್ತಿನ ಕಾಲಕ್ಕೆ ಸರಿಯಾಗಿ ಬೇಕಾಗುವ CET NEET JEE ಕೋಚಿಂಗ್ ಅಥವಾ ಕಾಮರ್ಸ್ ವಿದ್ಯಾರ್ಥಿಗಳಿಗಾದರೆ CA CS ಕೋಚಿಂಗ್ ಕೊಡುವಂಥ ಒಂದು ಒಳ್ಳೆಯ ಎಜುಕೇಷನ್ ಕೊಡುವಂಥ ಸಂಸ್ಥೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮೂರಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡಿದೆವು. ಅದಕ್ಕೆ ಸರಿಯಾಗಿ ನನ್ನ ಸಮಾನ ಮನಸ್ಕರಾದ ಪ್ರತಾಪ್ ಚಂದ್ರ ಶೆಟ್ಟಿ ಮತ್ತು ಭರತ್ ಶೆಟ್ಟಿಯವರು ಅವರು ಈಗಾಗಲೇ ಕುಂದಾಪುರದಲ್ಲಿ ಶಿಕ್ಷಾಪ್ರಭಾ ಅನ್ನುವ ಅಕಾಡೆಮಿ ಮಾಡಿಕೊಂಡು ಕುಂದಾಪುರದಲ್ಲಿ ಮನೆ ಮಾತಾಗಿದ್ದಾರೆ. ನಾವು 3 ಜನ ಸೇರಿ ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ ಸ್ಟಾರ್ಟ್ ಮಾಡಿಕೊಂಡು ಸುಜ್ಞಾನ್ PU ಕಾಲೇಜ್ ಹಾಗೂ ವಿದ್ಯಾರಣ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲನ್ನು ಮಾಡಿ ಕುಂದಾಪುರದಲ್ಲಿ ಕಳೆದ 4 ವರ್ಷದಿಂದ ನಾವೊಂದು ಮನೆ ಮಾತಾಗುವ ವಿದ್ಯಾಸಂಸ್ಥೆ ಮಾಡಿದ್ದೇವೆ. ಸರ್, ಈಗ ರಿಸಲ್ಟ್ ವೈಸ್ ಬಂದ್ರೆ ನಿಮ್ಮ ಒಂದು ವಿದ್ಯಾಸಂಸ್ಥೆಯಲ್ಲಿ ಅತಿ ಹೆಚ್ಚು ರಿಸಲ್ಟ್ ಬರುತ್ತೆ, ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ ಅನ್ನುವಂಥ ಮಾತೆಲ್ಲ ಇದೆ. ಸೊ ಅದ್ರ ಬಗ್ಗೆ ಹೇಳ್ಬೋದಾ? ಎಸ್, ತುಂಬ ಒಳ್ಳೆ ಕ್ವಶನ್ ಸರ್.
ಕುಂದಾಪುರದಲ್ಲಿ ಕಳೆದ 3 ವರ್ಷದಿಂದ ನಾವೊಂದು ಕಾಲೇಜನ್ನು ಲೀಸಿಗೆ ತಗೊಂಡು ನಡೆಸ್ತಾ ಇದ್ದೇವೆ. ಆ ಕಾಲೇಜಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಮಾಡಿದ್ದೇವೆ. ವಿದ್ಯಾರ್ಥಿಗಳು IITಗೆ ಹೋಗಿದ್ದಾರೆ, MBBSಗೆ ಹೋಗಿದ್ದಾರೆ ಅನ್ನೋದು ತುಂಬ ತೃಪ್ತಿ ಇದೆ ನಮಗೆ. ಹಾಗೆ ಸ್ಕೂಲನ್ನು ತಗೊಂಡಾಗಲೂ ಲಿಟ್ಲ್ ಸ್ಟಾರ್ ಸ್ಕೂಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇತ್ತು, ಅದನ್ನು ನಾವು ಪರ್ಚೇಸ್ ಮಾಡಿದ ಹಾಗೆ. ಆನಂತರ ನಾವು ಅದನ್ನು ವಿದ್ಯಾರಣ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಮಾಡಿದೆವು. ಅಲ್ಲಿ ಸಹ ಕಳೆದ ವರ್ಷ ರಿಸಲ್ಟಲ್ಲಿ ಸ್ಟೇಟಲ್ಲಿ 5th ರ್ಯಾಂಕ್ ಬಂತು, ಕುಂದಾಪುರ ತಾಲೂಕಿಗೆ ಫಸ್ಟ್ ಪ್ಲೇಸ್ ಬಂತು. ತುಂಬ ನಮ್ಮ ಈ ಪ್ರಯತ್ನಕ್ಕೆ ವಿದ್ಯಾರ್ಥಿಗಳ ಸಪೋರ್ಟ್ ಸಹ, ಪಾಲಕರ ಸಪೋರ್ಟ್ ಸಹ ತುಂಬ ಚೆನ್ನಾಗಿತ್ತು. ನಾವು ಅದಕ್ಕೆ ಆಭಾರಿಯಾಗಿದ್ದೇವೆ. ಬೇರೆ ಮತ್ತೆ ವಿದ್ಯಾಸಂಸ್ಥೆಗಳಿಗೂ ನಿಮಗೂ ಏನು ಡಿಫ್ರೆನ್ಸ್ ಸರ್? ಯಾವ ವಿಚಾರದಲ್ಲಿ ನಾವು ಪಾಯಿಂಟ್ ಔಟ್ ಮಾಡಿ ಹೇಳೋದಾದ್ರೆ, ಇಲ್ಲಿಗೆ ಬಂದರೆ ಮಕ್ಕಳಿಗೆ ಏನೆಲ್ಲ ಸಿಗುತ್ತೆ? ಇದೊಂದು ಇಂಪಾರ್ಟೆಂಟ್ ಕ್ವಶನ್. ನಾನು ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೆವು. ನಮ್ಮ ಉದ್ದೇಶವೇ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ. ಕುಂದಾಪುರದಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಒಂದು ನಾಮಿನಲ್ ಫೀಸಲ್ಲಿ, ಎರಡನೇದು CET NEET JEE ಕೋಚಿಂಗ್. ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್ ತುಂಬ ಚಾಲೆಂಜಿಂಗ್. ಅದಕ್ಕೆ ಪೂರಕವಾದ ಥೊರೋ ಟ್ರೈನಿಂಗ್ ಬೇಕಾಗುತ್ತೆ. ವಿದ್ಯಾಸಂಸ್ಥೆ ಕರ್ನಾಟಕದಲ್ಲಿ 2 ವರ್ಷ ಟ್ರೈನಿಂಗ್ ಕೊಡ್ತಾರೆ, ಕೆಲವೊಂದು ವಿದ್ಯಾಸಂಸ್ಥೆಗಳು 5-6 ವರ್ಷ ಟ್ರೈನಿಂಗ್ ಕೊಡ್ತಾರೆ. ನಾರ್ತ್ ಇಂಡಿಯಾಕ್ಕೆ ಹೋದರೆ ಸ್ಕೂಲ್ ಮಕ್ಕಳಿಗೆ 6ನೇ ಕ್ಲಾಸಿಂದ IIT NEET ಫೌಂಡೇಶನ್ ಕೋಚಿಂಗ್ ಕೊಡ್ತಾ ಅವ್ರು PUC ಆಗುವಾಗ ರೆಡಿ ಆಗ್ತಾರೆ. ಅಂಥ ಎಜುಕೇಷನ್ ಕುಂದಾಪುರದಲ್ಲಿ ಬೇಕು ಅನ್ನೋ ದೃಷ್ಟಿಯಿಂದ ನಾವು ಆ ರೀತಿಯ ವ್ಯವಸ್ಥೆ ಮಾಡಿದ್ದೆವು. ಹಾಗಾಗಿ ನಾನೊಬ್ಬ ಶಿಕ್ಷಕಾಗಿ, ನನ್ನ ಮಿತ್ರರು ಶಿಕ್ಷಕರಾದ ಕಾರಣ ನಾವೆಲ್ಲ ಒಂದು ಮ್ಯಾನೇಜ್ಮೆಂಟ್ ಬೇರೆ, ಶಿಕ್ಷಕರು ಬೇರೆ ಅನ್ನುವ ರೀತಿ ಇಲ್ಲದ ಹಾಗೆ ಎಲ್ಲ ಶಿಕ್ಷಕರು ನಾವು ಮ್ಯಾನೇಜ್ಮೆಂಟ್ ಥರನೇ ಇಟ್ಕೊಂಡು ಶಿಕ್ಷಕರೇ ಸೇರಿ ಮಾಡಿದ ಸಂಸ್ಥೆ ಆದ ಕಾರಣ ಒಳ್ಳೆ ಫ್ಯಾಕಲ್ಟಿ, ಅವರು ಫಿಸಿಕ್ಸ್ ಇರಲಿ, ಕೆಮಿಸ್ಟ್ರಿ ಇರಲಿ, ಮ್ಯಾಥ್ಸ್ ಇರಲಿ, ಬಯಾಲಜಿ ಇರಲಿ, ಒಳ್ಳೆ ಫ್ಯಾಕಲ್ಟಿ, ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಮತ್ತು NEET JEE ಕೋಚಿಂಗ್ ಕೊಡುವಂಥ ಫ್ಯಾಕಲ್ಟಿಯನ್ನು ಫಸ್ಟ್ ರಿಕ್ರೂಟ್ಮೆಂಟ್ ಮಾಡಿದೆವು. ಹಾಗಾಗಿ ನಾವು ಮಕ್ಕಳಿಗೆ ತುಂಬ ಈಸಿಲಿ ಅವೈಲೇಬಲ್, ಆಕ್ಸೆಸಿಬಲ್ ಮತ್ತು ಒಂದು ಒಳ್ಳೆ ರಿಸಲ್ಟ್ ಪ್ರೊಡ್ಯೂಸ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಸಕ್ಸಸ್ ಆಗಿದ್ದೇವೆ. ಹಾಗಾಗಿ ಈ NEET, CET, JEE ಮತ್ತು CSCS ಕೋಚಿಂಗ್ PUC ಆಗುವಾಗಲೇ ಮಕ್ಕಳಿಗೆ ಕಾನ್ಫಿಡೆನ್ಸ್ ತುಂಬಿಸ್ಬೇಕು, ಅವ್ರ ಮುಂದೆ ನಾಳೆ ಚೆನ್ನಾಗಿ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಉದ್ದೇಶ ಒಂದು. ಎರಡನೇದು, ಒಂದು ಒಳ್ಳೆ ಮೆರಿಟ್ ಸ್ಟೂಡೆಂಟ್ಸಿಗೆ ಅಥವಾ ಇಕನಾಮಿಕಲಿ ಪೂವರ್ ಇದ್ದವರಿಗೆ ಅಥವಾ ಸ್ಪೋರ್ಟ್ಸಲ್ಲಿ ಟ್ಯಾಲೆಂಟ್ ಇದ್ದವರಿಗೆ ಅಥವಾ ಕಲ್ಚರಲ್ ಟ್ಯಾಲೆಂಟ್ ಇದ್ದವರಿಗೆ ಸಹ ನಮ್ಮ ನಾಮಿನಲ್ ಫೀಸಲ್ಲಿ, ಬೇರೆ ಸಂಸ್ಥೆ ಅಥವಾ ದೂರದ ಸಂಸ್ಥೆ ಹೋಗಿ ಎಫರ್ಟ್ ಹಾಕ್ಲಿಕ್ಕೆ ಆಗದೇ ಇರುವಂಥ ಎಷ್ಟೋ ಪಾಲಕರಿದ್ದಾರೆ. ಆ ನಾಮಿನಲ್ ಫೀಸಲ್ಲಿ ವಿತ್ ಹಾಸ್ಟೆಲ್ ಫೆಸಿಲಿಟಿ ಕೊಟ್ಕೊಂಡು ನಾವೊಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಸರ್, ಈಗ ನಾನು ಕೇಳ್ಪಟ್ಟೆ ಫ್ರೀ ಎಜುಕೇಶನ್ ಕೂಡ ಒಂದಿಷ್ಟು ಮಕ್ಕಳಿಗೆ ಇಲ್ಲಿ ಸಿಗ್ತಾ ಇದೆ ಅನ್ನೋದು. ಬಹುಶಃ ಈ ಭಾಗದಲ್ಲಿ ಎಲ್ಲೂ ಕೂಡ ಫ್ರೀಯಾಗಿ ಎಜುಕೇಶನ್ ಕೊಡುವಂಥ ಇದು ಎಲ್ಲೂ ನಾನು ನೋಡಿಲ್ಲ, ಆದರೆ ಇಲ್ಲಿದೆ ಅಂತ ಹೇಳಿದ್ರು. ಏನು ಕ್ವಾಲಿಫೈಡ್ ಆಗಿರಬೇಕು ಮಕ್ಕಳು? ಓಕೆ, ಫ್ರೀ ಎಜುಕೇಷನ್ ಕೊಡ್ಲಿಕ್ಕೆ ನಾವು ಸಣ್ಣ ಕ್ರೈಟೀರಿಯಾ ಮಾಡ್ಕೊಂಡಿದ್ದೆವು. SSLCಯಲ್ಲಿ 615 ಮೇಲಿದ್ದರೆ ಅವರ ಸ್ಕೂಲ್ ಎಜುಕೇಷನ್, ಕಾಲೇಜ್ ಎಜುಕೇಷನ್ನು, ಹಾಸ್ಟೆಲ್ ರೆಂಟ್ ಕೊಡುವಂಥದ್ದು, ಇದನ್ನೆಲ್ಲ ಕನ್ಸೆಷನ್ ಮಾಡ್ತೇವೆ. ಆಮೇಲೆ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಟ್ಯಾಲೆಂಟ್ ಇದ್ದರೆ, ಸ್ಪೋರ್ಟ್ಸಲ್ಲಿ ಕೆಲವರು ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ನ್ಯಾಷನಲ್ಸ್ ಪಾರ್ಟಿಸಿಪೇಟ್ ಇರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ನಾವು ಒಳ್ಳೆ ಎಜುಕೇಷನ್ ಕೊಡೋ ಜೊತೆಗೆ ನಾಮಿನಲ್ ಫೀಸ್ ಅಥವಾ ಅವರಿಗೂ ಕನ್ಸೆಷನ್ ಕೊಟ್ಕೊಂಡು ಕಾಲೇಜ್ ಎಜುಕೇಷನ್ ಫ್ರೀ ಬಿಟ್ಕೊಂಡು ಇಲ್ಲಿ ಒಂದು ಒಳ್ಳೆ ಎಜುಕೇಷನ್ ಐದರ್ ಸೈನ್ಸ್ ಆರ್ ಕಾಮರ್ಸ್ ಕೊಟ್ಕೊಂಡು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಕೆಲವು ವಿದ್ಯಾರ್ಥಿಗಳು ಕಲ್ಚರಲ್ ಟ್ಯಾಲೆಂಟ್ ಇರ್ತಾರೆ, ಭರತನಾಟ್ಯದಲ್ಲೂ, ಯಕ್ಷಗಾನದಲ್ಲೂ ಇಂಥ ಟ್ಯಾಲೆಂಟ್ ಇದ್ದು ಬೇರೆ ಬೇರೆ ಕಾಂಪಿಟೇಷನ್ಗೆ ಹೋಗಿ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂಥ ವಿದ್ಯಾರ್ಥಿಗಳು ನಾವು ಇಲ್ಲಿ ಸಪೋರ್ಟ್ ಮಾಡಲಿಕ್ಕೆ ಅವರಿಗೆ ಆ ಕಡೆ ಟ್ರೈನಿಂಗು ಕೊಡಬೇಕು, ಈ ಕಡೆ ಎಜುಕೇಷನ್ ಕೊಡಬೇಕು, ಆ ರೀತಿಯ ಕೆಲಸವನ್ನು ಸಹ ನಮ್ಮ ಸಂಸ್ಥೆ ಮಾಡ್ತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೆರಿಟ್ ಸ್ಟೂಡೆಂಟಿಗೆ ಮಾತ್ರ ಅಡ್ಮಿಷನ್ ಅಥವಾ ಎಲ್ರಿಗೂ ಅಡ್ಮಿಷನ್ ಕೊಡ್ತೀರಾ ಹೇಗೆ? ಓಕೆ, ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ಯಾಕೆಂದರೆ ಹೆಚ್ಚಿನ ಸಂಸ್ಥೆಗಳು ಒಂದು ಒಳ್ಳೆ ಮೆರಿಟ್ ಸ್ಟೂಡೆಂಟ್ಸ್ನ ಅಡ್ಮಿಷನ್ ಮಾಡ್ಕೊಳ್ತಾರೆ, ಒಳ್ಳೆ ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತೇವೆ ಅಂತ ಹೇಳ್ತಾರೆ. ನಮ್ದು ಹಾಗಲ್ಲ, ಒಂದು ಹಳ್ಳಿಯಲ್ಲಿದ್ದೇವೆ, ಆದರೂ ಎಲ್ಲ ಫೆಸಿಲಿಟಿ ಏನು ಪಾರ್ ವಿತ್ ದ ಸಿಟಿ ಸ್ಟೂಡೆಂಟ್ಸಿಗೆ ಕೊಡೋ ಹಾಗೆ ನಮ್ಮ ಫೆಸಿಲಿಟಿ ಇದೆ. ನಾವು ಈಗ ಯಾರು ಬಂದರು, ಒಂದು 40 ಲಾಸ್ಟ್ ಇಯರ್ 46% ಅವರಿಗೆ SLC 46% ತೆಗೆದವರಿಗೆ ಸೀಟ್ ಕೊಟ್ಕೊಂಡು ಈಗ ಇಂಜಿನಿಯರ್ ಮಾಡ್ತಾ ಇದ್ದಾರೆ. ಅವರ ಪೇರೆಂಟ್ಸ್ ತುಂಬ ಹ್ಯಾಪಿ, ನಮ್ಮೊಂದು 10-15 ಅಡ್ಮಿಷನ್ ಮಾಡಿಬಿಡ್ತಾರೆ. ಹಾಗಾಗಿ ನಾವು ಎಲ್ಲ ವೆರೈಟಿ ಸ್ಟೂಡೆಂಟ್ಸಿಗೆ ಅಡ್ಮಿಷನ್ ಮಾಡ್ತೇವೆ, ಮೆರಿಟ್ ಮಾತ್ರ ನೋಡೋದಿಲ್ಲ. ಬಂದ ವಿದ್ಯಾರ್ಥಿಗಳನ್ನ ಅವರು ಇಂಪ್ರೂವ್ಮೆಂಟ್ ಮಾಡುವ ಕೆಲಸ ನಾವು ಮಾಡ್ತೇವೆ. ಮಕ್ಕಳು ಒಬ್ಬರನ್ನೇ ನಾವು ಔಟಿಂಗಿಗಂತೂ ಯಾವ ಟೈಮು ಕಳ್ಸೋದಿಲ್ಲ, ಸೇಫ್ಟಿಗೆ ತುಂಬಾ ಪ್ರಯಾರಿಟಿ ಕೊಟ್ಟಿರ್ತೇವೆ. ಇನ್ನು ತುಂಬಾ ಜೋರಾಗಿರೋದು ನೀವು ಹೇಳಿದ್ದು ಆ ತರದೆಲ್ಲ ಸ್ಟೂಡೆಂಟ್ಸ್ ಅನ್ನ ನಾವು ನೋಡಿದ್ದೇವೆ. ಅವರನ್ನ ನಾವು ಫಸ್ಟ್ ಕರೆದು ಕೌನ್ಸಿಲಿಂಗ್ ಮಾಡ್ತೇವೆ. ಅವ್ನ ಸಮಸ್ಯೆ ಏನು, ಅಥವಾ ಅವ್ನು ಯಾವ್ದಕ್ಕೆ ಅಡಿಕ್ಷನ್ ಇದ್ದಾನೆ, ಮೊಬೈಲ್ ಅಡಿಕ್ಷನ್, ಟಿವಿ ಅಡಿಕ್ಷನ್, ಫ್ರೆಂಡ್ಸ್ ಜೊತೆ ಆಟ ಆಡ್ಲಿಕ್ಕೆ ಯಾವ ಅಡಿಕ್ಷನ್ ಅಲ್ಲಿ ಇದ್ದಾನೆ ಅನ್ನೋದನ್ನ ಕೌನ್ಸಿಲಿಂಗ್ ಮಾಡ್ತೇವೆ. ನಮ್ದೇ ಕೌನ್ಸಿಲಿಂಗ್ ಟೀಮ್ ಕೂಡ ಇದೆ. ಕೌನ್ಸಿಲಿಂಗ್
ಕೌನ್ಸಿಲಿಂಗ್ ಮಾಡಿ ಅವ್ನ ರೂಟಲ್ಲೇ ಹೋಗ್ತೇವೆ ಫಸ್ಟ್ ನಾವು. ಸೊ ಅವ್ನ ರೂಟಲ್ಲಿ ಹೋಗಿ ಅವನನ್ನ ಅರ್ಥ ಮಾಡ್ಕೊಂಡು ಆಮೇಲೆ ಅವನನ್ನ ಸ್ವಲ್ಪ ಕನ್ವಿನ್ಸ್ ಮಾಡಿ ಮೋಟಿವೇಟ್ ಮಾಡಿ ಸ್ಲೋ ಆಗಿ ಅವನನ್ನ ರೂಟಿಗೆ ತರ್ತೇವೆ. ಸೊ ಆ ತರದೆಲ್ಲ ತುಂಬಾ ಸ್ಟೋರಿ ಇದೆ ಸರ್. ಲಾಸ್ಟ್ 2 years ಬ್ಯಾಕ್ ಒಬ್ಬ 73% ತೆಗ್ದಿರೋ ಹುಡುಗ ಹಾಸ್ಟೆಲಿಗೆ ಅಡ್ಮಿಷನ್ ಮಾಡ್ಬೇಕು ಅಂತ ಬಂದಿದ್ದ. ಅವ್ನ್ ಬಂದಾಗ ಪೇರೆಂಟ್ಸ್ ಅವನಿಗೆ ನಿಂಗ್ ಹಾಸ್ಟೆಲ್ ಅಲ್ಲಿ ಮೊಬೈಲ್ ಕೊಡ್ತಾರೆ, ಲ್ಯಾಪ್ಟಾಪ್ ಕೊಡ್ತಾರೆ ಅಂತ ಹೇಳಿ ಅವನನ್ನ ಸುಳ್ಳು ಹೇಳಿ ಕರ್ಕೊಂಡ್ ಬಂದಿದ್ರು. ಅವರು ಇಮಿಡಿಯೇಟ್ ಬಂದ್ ಕೂಡ್ಲೆ ಫೀಸ್ ಎಲ್ಲ ಬೇಗ ಬೇಗ ಕಟ್ಟಿ ಅವ್ರಿಗೆ ಎಷ್ಟು ಬೇಗ ಅವನೊಂದು ಹಾಸ್ಟೆಲ್ ಬಿಟ್ಟು ಅವ್ರು ಹೋಗುದಂತ ಕಾಯ್ತಾ ಇದ್ರು. ಇವ್ ಹಾಸ್ಟೆಲಿಗೆ ಹೋಗ್ಲಿಕ್ಕೆ ತಯಾರಿರ್ಲಿಲ್ಲ. ಕೈಯೆಲ್ಲ ಗೋಡೆ ಹೊಡ್ಕೊಂಡು ಕೈಯೆಲ್ಲ ಗಾಯ ಮಾಡ್ಕೊಂಡಿದ್ದ. ಆಮೇಲೆ ನಾನು ಅವನ ಹತ್ರ ಹೋಗಿ ಮಾತಾಡಿ ಅವನನ್ನ ಒಂದ್ ಇಡೀ ಗ್ರೌಂಡ್ ಫುಲ್ ಸುತ್ತಾಡ್ಸಿದೆ, ಏನು ಸಮಸ್ಯೆ ಆಗಿ ಹೀಗೆ ಎಲ್ಲ. ಅವ್ನ್ ಆಮೇಲೆ ನನ್ ರೂಟಿಗೆ ಬಂದು ಅವ್ನ್ ಮೊಬೈಲ್ ಅನ್ನ ಪೇರೆಂಟ್ಸ್ ಕೊಡ್ಲಿಕ್ಕೆ ತಯಾರಿರ್ಲಿಲ್ಲ. ಅವ್ನು ಸರ್ ನೀವೇ ಇಟ್ಕೊಳ್ಳಿ ಮೊಬೈಲ್ ಅಂತ ನನ್ನ ಹತ್ರ ಕೊಟ್ಟ. ಮತ್ತೆ ಅವ್ನ್ ರಜಲ್ ಮನೆಗೆ ಹೋಗುವಾಗ ಮೊಬೈಲ್ ಕೊಟ್ಟು ಕಳಿಸ್ದೆ. ಬಟ್ ಅವನು ತುಂಬಾ ಎಕ್ಸ್ಟ್ರೀಮ್ಲಿ ಗುಡ್ ರಿಸಲ್ಟ್ ಅನ್ನ ಮಾಡಿದಾನೆ. 97% ಗಿಂತ ಜಾಸ್ತಿ ಸ್ಕೋರ್ ಮಾಡಿ ಅವ್ನು ಇವತ್ತೊಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಹಾಗೆ ಸರ್, ಈಗ ನೀವು ಬಾಗಲಕೋಟೆಯಿಂದ ಬಂದಿದ್ದ? ಹಾ, ಬಾಲ್ಕೋಟಿಂದ ಸರ್. ಓಕೆ. ಬಾಲ್ಕೋಟ್ ಡಿಸ್ಟಿಕ್ ಮುಧೋಳ ತಾಲೂಕು ಲೋಕಾಪುರ ಗ್ರಾಮದಿಂದ. ಹೆಂಗ್ ಗೊತ್ತಾಯ್ತು ನಿಮ್ಗೆ ಇಲ್ಲೊಂದು ವಿದ್ಯಾಸಂಸ್ಥೆ ಇದೆ? ಇಲ್ಲ, ನಮ್ಗೆ ಯಾಕಂದ್ರೆ ನಮ್ಮಲ್ಲಿ ಬನಟ್ಟಿ ರಬಕವಿ ಮಾಲಿಂಪುರ ಮೊದಲಿಲ್ಲಿ ಇವರು ರಮೇಶ್ ಶೆಟ್ಟಿ ಸರ್ ಅಂತಲೇ ನಮ್ಮ ಹುಡುಗರು ಇದ್ದು ರೀ. ಅಂದ್ರೆ 10th ಹೆಂಗಿದೆ ಅಂತ ಇಲ್ಲಿಗ ಎಜುಕೇಶನ್? ಇಲ್ಲ, ಎಜುಕೇಶನ್ ಎಲ್ಲ ಚೆನ್ನಾಗೈತಿ. ಯಾಕಂದ್ರೆ ನಮ್ಮಲ್ಲಿ ಎಜುಕೇಶನ್ಕ ಇಲ್ಲಿ ಎಜುಕೇಶನ್ಕ ಭಾಳ ಅಜಗಜಾಂತರ ವ್ಯತ್ಯಾಸ ಐತಿ. ಇನ್ನೊಂದು ಈ ದಕ್ಷಿಣ ಕನ್ನಡ ಎಕ್ಸಾಮ್ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸ್ಕೂಲ್ಗಳದಾವ, ಸಾಕಷ್ಟು ಕಾಲೇಜುಗಳದಾವ. ಆದ್ರೆ ಇನ್ನೊಂದು ಏನಂದ್ರೆ 6th ಇಲ್ಲೇ ನೀಟ್ CET ಅಂತೇಳಿ ಒಂದು ಸ್ಪೆಷಲ್ ಅವರು ಹುಡುಗರಿಗೆ ಕೊಡ್ತಾರ, ಸ್ಪೆಷಲ್ ಕೊಡ್ತಾರ. ಯಾಕಂದ್ರೆ ನಮ್ಮ ಮಕ್ಕಳು ಇಲ್ಲಿಂದ 6th ನೀಟ್ CET ಚಾಲೂ ಮಾಡಿದ್ರಂದ್ರೆ ಇವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವರಿಗೆ ಸ್ವಲ್ಪ ಅವ್ರಿಗೆ ನಾಲೆಜ್ ಸಿಗತ್ತೆ, ಅರ್ಥ ಆಗತ್ತೆ. ಮತ್ತು ನಮ್ಮ ಹುಡುಗರು ಅಲ್ಲಿವರೆಗೆ 10th ಓದಿ ಫಸ್ಟ್ ಸೆಕೆಂಡ್ ಇಯರ್ ಇಲ್ಲಿಗೆ ಬಂದ್ರಂದ್ರೆ ಇಲ್ಲಿ ಬಂದಾಗ ಅವ್ರಿಗೆ ನೀಟ್ CET ಬಿಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಯಾಕಂದ್ರೆ ಅವ್ರಿಗೆ ಪ್ರಿಪೇರೇಷನ್ ಇರಂಗಿಲ್ಲ. ಇಲ್ಲೇ ಸ್ಟಾರ್ಟಿಂಗ್ ಏದಿಂದ ಚಾಲೂ ಮಾಡ್ಬೇಕಾಗತ್ತ. ಇವ್ರಿಗೆ ನಾಲೆಜ್ ಇದ್ರಿಂದ ಇಲ್ಲಿ ಮಕ್ಕಳಿಗೆ ಅಲ್ಲಿ ಮಕ್ಕಳಿಗೆ ಅಜಗಜಾಂತರ ವ್ಯತ್ಯಾಸ ಅಂದ್ರೆ ಇದು ಒಂದೇ ಕಾರಣ. ಈಗ ನಿಮ್ಮ ಮಗನ್ ಹಾಕಿದ್ದ ಮಗಳನ್ನ ಸೇರಿಸಿದ್ದ ಇಲ್ಲಿಗೆ? ಮಗನ ಹಾಕಿನ್ರಿ. ನಾನು 6th ಸ್ಟ್ಯಾಂಡರ್ಡ್ಕ ಮಗಿನ ಹಾಕಿನ್ರಿ. ಅವಾಗ ಅವನು ಎಕ್ಸಾಮ್ ತಗೊಂಡಾಗ ಬಹಳ ಕಮ್ಮಿ ಮಾರ್ಕ್ಸ್ ತಗೊಂಡಿದ್ದ. ಒಂದ್ 25ಕ್ಕ 1-2-3 ಮಾರ್ಕ್ ತೆಗೆದಿದ್ದ. ಅವಾಗ ಭರತ್ ಸರ್, ರಮೇಶ್ ಶೆಟ್ಟಿ ಸರ್, ಪ್ರತಾಪ್ ಸರ್ ಅಂತೇಳಿ ಕೇಳಿದಾಗ ಇಲ್ಲ ಇವನ್ ಮಗನ ಬಿಟ್ಟಿಗೆ ನಾವು ಇಂಪ್ರೂವ್ ಮಾಡುವಂತ ಜವಾಬ್ದಾರಿ ನಮ್ಗೆ ಹೊಣೆ ಐತಿ. ನೀವು ದುಡ್ಡು ಕೊಟ್ಟದಕ್ಕೆ ಅದಕ್ಕೆ ಮೋಸ ಒಟ್ಟ ನಾವು ಮಾಡಂಗಿಲ್ಲ, ಎಜುಕೇಷನ್ ಪ್ರಪೋಸ್ದಾಗ ಅಂತ ಹೇಳಿದ್ರು. ಅವಾಗ ಅವರು ಮಾತಿನ ತಕ್ಕ ಈಗ ಫಸ್ಟ್ 6th ಸ್ಟ್ಯಾಂಡರ್ಡ್ ಇದ್ದಾಗ ಸ್ವಲ್ಪ ಇಲ್ಲಿ ವಾತಾವರಣ, ಇಲ್ಲಿ ಫುಡ್, ಇಲ್ಲಿ ಶಿಕ್ಷಕರ ಒಂದು ಮಾತು ಮತ್ತು ಇಲ್ಲಿ ಒಂದು ಪಠ್ಯ ಕ್ರಮ ಸ್ವಲ್ಪ ಒಂದು 4 ತಿಂಗಳು ತ್ರಾಸ ಆಯಿತು. ಆ ನಂತರ ಸೆಕೆಂಡ್ ಬ್ಯಾಚು ಭಾಳ ಅಪ್ ಆಗಿದ್ದಾನೆ. ಈಗ ಮಗಳನ್ನ ಸೇರಿಸಿದ್ರಾ? ಇವ ಮಗಳನ್ನ ಸೇರಿಸಿದ್ರಿ ಇಲ್ಲಿಗೆ. ಇಲ್ಲಿಗೆ. ಓ ನೋಡಿ, ಮಗ ಆದ ನಂತರ ಈಗ ಮಗಳನ್ನ ಸೇರಿಸಿದ್ದಾರೆ. ಸರ್ ನೀವು? ಮಗನ 6th ಸೇರಿಸಿದ್ರೆ? ಮಗ ಒಬ್ಬ ಇದ್ದ ಇಲ್ಲಿ 10th ಗೆ. ಅವನ ಎಜುಕೇಶನ್ ಮತ್ತು ಇಲ್ಲಿ ಫುಡ್ ಮತ್ತು ಇವ್ರ ಸ್ಟಾಪ್ ಇವ್ರಿಗೆಲ್ಲ ಬದಲು ನಮಗೆ ಒಳ್ಳೇದು ಅನಿಸಿ 6th ಗೆ. ಓಕೆ. ಈಗ ನೀವು ಅಲ್ಲಿ ಓದ್ತಿದ್ರಲ್ಲ ನಿಮ್ಮ ಮಕ್ಕಳು, ಸೊ ಇಲ್ಲಿಗೆ ಬಂದ್ಮೇಲೆ ಏನ್ ಬದಲಾವಣೆ ಆಯ್ತು ಅಂತ ಅನ್ಸುತ್ತೆ? ಅಲ್ಲೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಶಾಲೆಗಳಿಗೆ ಹೋಗೋತ್ನ್ಯಾಗ ಹುಡುಗರು ಸರಿಯಾಗಿ ಸ್ಟಡಿ ಮಾಡ್ತಿದ್ದಿಲ್ಲ. ಯಾಕಂದ್ರೆ ಮುಂಜಾನೆ 9 ಗಂಟೆಗೆ ಹೋಗೋರು, ಸಾಯಂಕಾಲ 4 ಗಂಟೆಗೆ ಬರೋರು. ಪೇರೆಂಟ್ಸ್ ಓದತ್ತಂದ್ರೆ ಓದಾಕ ಇಂಟ್ರೆಸ್ಟ್ ಆಗಿಲ್ಲ, ಹೋಗ್ಬಿಡುದು. ಅವ್ರು ಹುಡುಕ್ಯಾಟ ನಾವು ಊಟಕ್ಕೆ ತರಬೇಕಾಗಿತ್ತು. ಓಣಿ ಒಲೆ ಎಲ್ಲಿದಾನಪ್ಪ ಅವನು ಅಂತೇಳಿ ಹುಡುಕ್ಯಾಡಿ ಹುಡುಕ್ ತರಬೇಕಾಗಿತ್ತು. ಮತ್ತು ನಮ್ಮಲ್ಲಿ ಏನಾಗತ್ತೆ ಅಂದ್ರೆ ಎಜುಕೇಷನ್ ಅವರು ಟೀಚರ್ ಏನು ವರ್ಕ್ ಕೇಳ್ತಾರಲ್ಲ ಅದಷ್ಟೇ ಮಾಡಿ ಸುಮ್ಮನೆ ಹೋಗ್ಬಿಡ್ತಾರೆ. ಅವರು ಎಡಿಷನಲ್ ಏನು ಮಾಡ್ತಿದ್ದಿಲ್ಲ. ಅದ್ರ ತಕ್ಕ ನಮ್ಮದು ಪೇರೆಂಟ್ಸ್ ಜವಾಬ್ದಾರಿ ಇತ್ತು. ಆದರೂ ಏನಾಗತ್ತೆ ಇಲ್ಲಿ ಏನಾಗತ್ತಂದ್ರೆ ಇಲ್ಲಿ ಎಜುಕೇಷನ್ ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಇವರು ಇನ್ನೊಂದು ಡೈಲಿ ನಮ್ಮಲ್ಲಿ ಏನಾಗತ್ತಂದ್ರೆ ಅವರು ಅರ್ಧ ವರ್ಷಕ್ಕೆ ಒಂದು ಎಕ್ಸಾಮ್ ತೊಗೋತಾರೆ. ಅಂದ್ರೆ 6 ತಿಂಗಳೊಂದು ಎಕ್ಸಾಮ, 2 ತಿಂಗಳೊಂದು ಎಕ್ಸಾಮ. ಇಲ್ಲಿ ಸಿಸ್ಟಮ್ ಏನು ಚೇಂಜ್ ಆಯ್ತಪ್ಪ ಅಂತಂದ್ರೆ ಡೈಲಿ ಇವರು ಒಂದು 20 ಮಾರ್ಕ್ಸಿಂದ ಎಕ್ಸಾಮ್ ತೊಗೋತಾರೆ. 20 ಮಾರ್ಕ್ಸಿಂದ ಎಕ್ಸಾಮ್ ತೊಗೊಂಡ ಯಾವ ಮಗು ಒಂದು 10, 15 ಅಥವಾ 18, 20 ತನಕ ಏನು ತೊಗೋತಿದಲ್ಲ ಅದರೊಳಗೆ ಯಾರು ಕಮ್ಮಿ ತೊಗೋತಿದಾರಲ್ಲ ಅವರಿಗೆ ಇಂಪೋಸಿಷನ್ ಅಂತೇಳಿ ಒಂದು ಕಾನ್ಸೆಪ್ಟ್ ಇಟ್ಟಿದ್ದಾರೆ. ಅವರು ಇಂಪೋಸಿಷನ್ ಅಂದ್ರೆ ಅವರು ಒಂದು 4-5 ಸಲ ಬರೀ ತೆಗಿಬೇಕು, ಆ ಥರ ಒಂದು ಸಿಸ್ಟಮ್ ಇಟ್ಟಿದ್ದಾರೆ. ಅದರಿಂದ ಮಗುವಿನ ಗುಣಮಟ್ಟ ಅಥವಾ ಮಗುವಿನ ಬೆಳವಣಿಗೆ ಹೆಚ್ಚಿಗೆ ಆಗತ್ತಂತೇಳಿ ನನ್ನೊಂದು ಅನಿಸಿಕೆ. ಸರ್, ಈಗ ನಾನು ಸುಮಾರು ಜನರಿಗೆ ಹೇಳೋದು, ಮಕ್ಕಳು ಕರಾವಳಿ ಭಾಗದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಓದಿದ್ರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ. ಅವ್ರಿಗೆ ಒಂದು ನೇಚರ್ ಅನ್ನೋದು ನಮ್ಗೆ ಏನು ಕೊಡುತ್ತೆ, ಆ ಸಂಸ್ಕೃತಿ ಸಂಪ್ರದಾಯ ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ, ಈ ಸ್ಕೂಲಲ್ಲಿ ಸಿಗುತ್ತೆ. ನಾವು ಅದನ್ನ ಆಲ್ರೆಡಿ ತೋರಿಸಿದೀವಿ ಕೂಡ. ಸರ್, ಇನ್ನೊಂದು
ಇನ್ನೊಂದು ಬಹಳ ಮುಖ್ಯವಾಗಿ ನಾನು ರಮೇಶ್ ಸರ್ ಹತ್ರ ಮಾತಾಡುವಾಗ ನನಗನ್ಸಿದ್ದು ಅವರು ಒಂದು ಮಾತನ್ನ ಹೇಳಿದ್ರು, ನಾನು ಸುಮಾರು ಜನರಿಗೆ ಫ್ರೀಯಾಗಿ ಎಜುಕೇಶನ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಈ ಫ್ರೀ ಎಜುಕೇಶನ್ ಬಗ್ಗೆ ಹೇಳ್ಬಹುದಾ ಅಂತ? ಹೌದು ಸರ್, ಫ್ರೀ ಎಜುಕೇಶನ್ ಅನ್ನೋದು ನಮ್ಮ ತುಂಬಾ ಒಂದು ಒಳ್ಳೆ ಸ್ಕೀಮ್. ಅದು ನಾವು ಕೊಡ್ತಾ ಇರುವಂತ ಒಂದು ಬೆನಿಫಿಟ್ ಸ್ಟೂಡೆಂಟ್ಸ್ ಗೆ. ಎಷ್ಟೋ ಜನರಿಗೆ ಓದ್ಬೇಕು ಅನ್ನೋ ಆಸೆಗಳಿರುತ್ತೆ, ಬಟ್ ಪೇರೆಂಟ್ಸ್ ಗೆ ಅವರಿಗೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿಸೋಷ್ಟು ಕೆಪಾಸಿಟಿ ಇರೋದಿಲ್ಲ. ಸೊ ಅಥವಾ ಕೆಲವರಿಗೆ ಧೈರ್ಯ ಕೂಡ ಆಗೋದಿಲ್ಲ ಇಲ್ಲಿ ಎಷ್ಟು ಫೀಸ್ ಕಟ್ಟಬೇಕು ಏನು ಅಂತ ವಿದ್ಯಾರ್ಥಿಗಳಿಗೆ, ಲಿಮಿಟೆಡ್ ಸ್ಟೂಡೆಂಟ್ಸ್ ಗೆ, ಅಂದ್ರೆ ಎಲ್ರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ. 400 ಸೈನ್ಸ್ ಅಡ್ಮಿಷನ್ ಮಾಡ್ಕೊಂಡ್ರೆ ನಾವೊಂದು 50 ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಶನ್ ಅನ್ನ ಕೊಡ್ತೇವೆ. ಅದು ಮಾರ್ಕ್ಸ್ ಪ್ಯೂರ್ಲಿ ಮಾರ್ಕ್ ಬೇಸಿಸ್ ಅಲ್ಲಿ 625ರಲ್ಲಿ 615 ಮೇಲೆ ತೆಗೆದ್ರೆ ಅವರಿಗೆ ಕಂಪ್ಲೀಟ್ ಫ್ರೀ ಎಜುಕೇಶನ್ ಆಗತ್ತೆ. 600 ಅಬೌವ್ ತೆಗೆದ್ರು ಕೂಡ ಅವರಿಗೆ ತುಂಬಾ ಫೀಸ್ ಕನ್ಸೆಷನ್ ಆಗತ್ತೆ. ಇನ್ನು CBSE ಮತ್ತೆ ICSE ಮಕ್ಕಳಿಗೆ ನಾವೇ ಇಲ್ಲೊಂದು ಎಕ್ಸಾಮ್ ಮಾಡ್ತೇವೆ. ಆ ಎಕ್ಸಾಮ್ ಮಾಡಿ ಅವರನ್ನ ಸಿಲೆಕ್ಟ್ ಮಾಡ್ತೇವೆ. ಸೊ ಒಟ್ಟು 50 ವಿದ್ಯಾರ್ಥಿಗಳಿಗೆ ನಾವು ಕಂಪ್ಲೀಟ್ ಫ್ರೀ ಎಜುಕೇಶನ್. ಆ ಫ್ರೀ ಎಜುಕೇಶನ್ ಅಂತ ಹೇಳಿದ್ರೆ ಅದರಲ್ಲಿ ಬುಕ್ಸ್, ಯೂನಿಫಾರ್ಮ್, ಸ್ಟಡಿ ಮೆಟೀರಿಯಲ್, IIT ನೀಟ್ ಕೋಚಿಂಗು, ಆಮೇಲೆ ಕಾಲೇಜ್ ಎಜುಕೇಶನ್ ಫೀಸು ಎಲ್ಲದೂ ಫ್ರೀ ಆಗತ್ತೆ. ಫಸ್ಟ್ ಇಲ್ಲಿ ಫ್ರೀ ಅಂತ ಹೇಳಿ ಆಮೇಲೆ ಹಣ ಕಟ್ಟಿ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಆಮೇಲೆ ಈ ಭಾಗದಲ್ಲಿ ಎಲ್ಲೂ ಕೂಡ ಈ ತರ ಸಿಸ್ಟಮ್ ಇಲ್ಲ ಅಲ್ವಾ? ಇದು ನಿಮ್ದು ಫಸ್ಟ್ ಟೈಮ್ ನಾನು ಈ ಕಡೆ ಕೇಳಿಸ್ಕೊಂಡಿದ್ದು. ಎಲ್ಲದನ್ನು ನಾವು ಫ್ರೀ ಕೊಡ್ತಾ ಇದ್ದೇವೆ. CET ನೀಟ್ ಕೋಚಿಂಗು ಇನ್ಕ್ಲೂಡಿಂಗ್ ಬುಕ್ಸ್, ಯೂನಿಫಾರ್ಮ್ ಎಲ್ಲದು. ಅಲ್ಲಿ ಒಂದಿಷ್ಟು ಕಂಗ್ರಾಚುಲೇಷನ್ಸ್ ಬೋರ್ಡ್ ಕಾಣಿಸ್ತಿದೆ. ಸೊ ಅದೆಲ್ಲ ಏನದು? ಅದೆಲ್ಲ ನಮ್ಮ ವಿದ್ಯಾರ್ಥಿಗಳ ಅಚೀವ್ಮೆಂಟ್ ಗಳದು. ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ ನಮ್ಮ ಸ್ಟೂಡೆಂಟ್ಸ್ ಸಿಲೆಕ್ಟ್ ಆಗಿರೋದು ಮತ್ತೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿರೋದು ಅದಿಷ್ಟುಗಳು ನಮ್ಮ ಸ್ಕೂಲ್ ಮತ್ತೆ ಕಾಲೇಜಿನ ಬೋರ್ಡ್ ಗಳದು. ಕೇವಲ ಪಠ್ಯ ಮಾತ್ರ ಅಲ್ಲ, ಪಠ್ಯೇತರದಲ್ಲೂ ಕೂಡ ನಿಮ್ಮ ವಿದ್ಯಾರ್ಥಿಗಳು ತುಂಬಾ ಕೆಲವೊಂದು ಅಚೀವ್ಮೆಂಟ್ ಅನ್ನು ಮಾಡಿದ್ದಾರೆ. ಸ್ಟೇಟ್ ಲೆವೆಲ್ ಚೆಸ್ ಟೂರ್ನಮೆಂಟ್ ಅಲ್ಲಿ ಬಹುಶಃ ಅವಳು ಸೆಲೆಕ್ಟ್ ಆಗಿರುವಂತದ್ದು, ಮತ್ತೆ ಇಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿರುವಂತದ್ದು ಪ್ರತಿಭಾ ಕಾರಂಜಿಯಲ್ಲಿ. ಸೊ ಇದು ಕೂಡ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟ್ರಸಿ ಇಂದ ಅವರು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಸಿಲೆಕ್ಟ್ ಆಗಿರೋದು. ಅದು ಲಾಸ್ಟ್ ಇಯರ್ ನಮ್ಮ ರಿಸಲ್ಟ್ ನೀವು ನಿಮ್ಗೆ ಗೊತ್ತಿದೆ, ಅದು ಕುಂದಾಪುರ ತಾಲೂಕಿಗೆ ಫಸ್ಟ್ ಬಂದಿರೋದು, ಸ್ಟೇಟ್ ಗೆ 5th ರ್ಯಾಂಕ್ ಬಂದಿರೋ ನಮ್ಮ ರಿಸಲ್ಟ್. ಅದು 625ಗೆ 621 ಅನ್ನ ಸ್ಕೋರ್ ಮಾಡಿರೋದು. ಒಂದು ನೀವು ಹೇಳಿದಾಗೆ ಇಲ್ಲಿ ಪ್ರಕೃತಿಯ ಮಡಿಲಲ್ಲಿದೆ. ನೀವು ನೋಡಿದ್ರೆ ಸುತ್ತಲೂ ಕಾಡಿದೆ, ಅದ್ರ ಮಧ್ಯದಲ್ಲಿ ನಮ್ಮ ಶಾಲೆ ಕಾಲೇಜ್ ಇದೆ. ಇಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ಒಂದು ಟ್ರಾಫಿಕ್ ಇಂದ ಆಗ್ಬೋದು, ವಾಹನದ ಸೌಂಡ್ ಗಳಾಗ್ಬೋದು, ಅಥವಾ ಬೇರೆ ಯಾವುದೇ ಹೊರಗಡೆ ಅಂಗಡಿ, ಹೋಟೆಲು, ಪೇಟೆ, ಅದ್ ಯಾವ್ದು ಡಿಸ್ಟರ್ಬೆನ್ಸ್ ಇಲ್ಲ. ಮಕ್ಕಳು ಒಂದ್ಸಲ ಹಾಸ್ಟೆಲಿಗೆ ಬಂದ್ರೆ ಒಂದು ಒಳ್ಳೆ ಒಂದು ಪ್ರಕೃತಿಯ ಮಡಿಲಲ್ಲಿ ಹಿಂದಿನ ಗುರುಕುಲ ಅರಮನೆಗಳಲ್ಲೆಲ್ಲ ಯಾವ ತರ ವ್ಯವಸ್ಥೆಗಳಿತ್ತು ಆ ತರದ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಕಲಿಯೋ ಹಾಗೆ ಅವ್ರಿಗೆ ಅನುಭವ ಆಗತ್ತೆ. ಸೊ ಅದು ಅವರ ಜೀವನವನ್ನ ರೂಪಿಸಿಕೊಳ್ಳಿಕ್ಕೆ ಸಹಾಯ ಆಗತ್ತೆ. ಈಗ ಸದ್ಯಕ್ಕೆ ಈ ಕಡೆ ಒಂದು ದೊಡ್ಡ ಕಟ್ಟಡ ಆಗ್ತಾ ಇದೆ, ಅಲ್ಲಿ ಒಂದು ದೊಡ್ಡ ಹಾಸ್ಟೆಲ್ ಕೂಡ ಆಗ್ತಾ ಇದೆ, 5 ಫ್ಲೋರ್ ನ ಹಾಸ್ಟೆಲ್ ಕೂಡ ಆಗ್ತಾ ಇದೆ. ಇವೆಲ್ಲ ಆದ ನಂತರದಲ್ಲಿ ಬಹುಶಃ ಈ ಸಲ ಇದೆಲ್ಲವೂ ಕೂಡ ಒಟ್ಟಿಗೆ ಪ್ರಾರಂಭ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇದೆಲ್ಲ ಒಟ್ಟಾರೆಯಾಗಿ ಆದ ನಂತರದಲ್ಲಿ ನನಗನ್ಸೋ ಮಟ್ಟಿಗೆ ಕರಾವಳಿಯಲ್ಲಿ ಇಷ್ಟು ಸುಸಜ್ಜಿತವಾಗಿರುವಂತಹ ವಿದ್ಯಾಸಂಸ್ಥೆ ಬೇರೆ ಎಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ. ನಾನು ಡೇ 1 ಇಂದಾನು ಕೂಡ ನಿಮ್ಮನ್ನು ನೋಡಿದ್ದೀನಿ, ಮತ್ತೆ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ನೋಡಿರೋದ್ರಿಂದ ಅನೇಕ ವಿಡಿಯೋಸ್ಗಳನ್ನ ಇಲ್ಲಿ ಮಾಡಿ ನಮ್ಮ ಜನಗಳಿಗೆ ಹೆಲ್ಪ್ ಆಗ್ಲಿ ಅಂತಾನೆ ಕೊಟ್ಟಿದ್ದೀನಿ. ಸರ್, ನಮ್ಮ ಕಡೆಯಿಂದ ಯಾರೇ ಬಂದ್ರು ಕೂಡ ಅವರಿಗೆ ಒಂದು ಪ್ರಯಾರಿಟಿ ಇರ್ಲಿ, ಅವ್ರಿಗೆ ಒಂದು ಕನ್ಸೆಷನ್ ನಿಮ್ಮ ಕಡೆಯಿಂದ ಸಿಗ್ಲಿ ಅಂತ ನಾನು ಅನ್ಕೊಂತೀನಿ. ಸೊ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಇವತ್ತು ಕೂಡ ನೀವು ಭಾಗವಹಿಸಿ ನಮ್ಗೆ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಮ್ಮ ಎಲ್ಲಾ ವೀಕ್ಷಕರ ಪರವಾಗಿ ನಿಮ್ಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಹೀಗೆ ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಗೆ ಬರ್ತಾ ಇರಿ. ನಿಮ್ ವಿಡಿಯೋ ನೋಡಿ ಇಲ್ಲಿ ಅಡ್ಮಿಷನ್ ಆದವರ ಒಪಿನಿಯನ್ ಕೂಡ ತಕೊಳ್ಳಿ, ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಅದನ್ನ ನಾವು ಉಳಿಸ್ಕೊಳ್ಬೇಕು. ಈ ವಿಡಿಯೋದಲ್ಲಿ ಅವರ ಒಪಿನಿಯನ್ ಕೂಡ ನಾನು ಹಾಕಿದ್ದೀನಿ, ಅದನ್ನು ನೀವು ನೋಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ. ಸೊ ನಮಗಂತೂ ತುಂಬಾ ಖುಷಿ ಸರ್ ಇಲ್ಲಿ ಬರೋದಕ್ಕೆ. ಪ್ರತಿ ಸಲ ಬಂದಾಗ್ಲೂ ಏನೋ ಒಂದು ಅಪ್ಡೇಟ್ ಇರ್ತಿಲ್ಲ, ಈ ಸಲನೂ ತುಂಬಾ ಅಪ್ಡೇಟ್ ಇದೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನು ದೊಡ್ಡ ಬಿಗ್ ಅಪ್ಡೇಟ್ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ಸಹಕಾರ ಹೀಗೆ ಇರ್ಲಿ. ನಮ್ಮ ಶಾಲೆಯನ್ನ ಇಡೀ ಪ್ರಪಂಚದಾದ್ಯಂತ ಇರೋ ನಿಮ್ಮ ವೀಕ್ಷಕರಿಗೆ ನಮ್ಮ ಕಾಲೇಜನ್ನ ತೋರಿಸಿದಿರಿ. ಹಾಗಾಗಿ ನಮ್ಮ ಇಡೀ ಸಂಸ್ಥೆ ಪರವಾಗಿ ಹೆಗ್ಗದ್ದೆ ಸ್ಟುಡಿಯೋದವರಿಗೆ ತುಂಬು ಹೃದಯದ ಧನ್ಯವಾದವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಏನೇ ಪ್ರಶ್ನೆಗಳಿದ್ರು ನೀವು ನೇರವಾಗಿ ಇಲ್ಲಿ ತೋರಿಸ್ತಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ, ಇಲ್ಲ ಈ ಕ್ಯಾಂಪಸ್ ಹತ್ರ ಒಂದ್ಸಲ ಬನ್ನಿ. ನಾನು ಗೂಗಲ್ ಮ್ಯಾಪ್ ಲೊಕೇಶನ್ ಅನ್ನು ಕೊಟ್ಟಿರ್ತೀನಿ, ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ. ಒಂದ್ಸಲ ಇಲ್ಲಿಗೆ ಬನ್ನಿ, ಇಲ್ಲಿರುವಂಥ ಎಲ್ಲ ಫ್ಯಾಕಲ್ಟೀಸ್ ಜೊತೆಗೆ ನೀವು ಮಾತಾಡ್ಬೋದು. ಈ ನೇಚರ್ ಹೆಂಗಿದೆ ಅನ್ನೋದನ್ನು ನೀವೇ ಖುದ್ದಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.